ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ PDO ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಡಲ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ. ಸೊ ಮಾಡಲ್ ಕ್ವಶನ್ ಪೇಪರ್ ಇದು. ಇದು ಅದಕ್ಕೋಸ್ಕರ ಹೊಸ್ತಾ ಬಂದಿರೋ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ವಿಡಿಯೋನ ಕೊನೆವರೆಗೂ ನೋಡಿ, ತುಂಬ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳಾಗಿರ್ತವೆ. ಕ್ವಶನ್ಗಳು ಡೈರೆಕ್ಟಾಗಿ ಎಕ್ಸಾಮ್ದಲ್ಲಿ ಇದೇ ರೀತಿಯಾಗಿ ಬರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಫಂಕ್ಷನ್ ಈಸ್ ಯೂಸ್ಡ್ ಟು ಫೈಂಡ್ ದ ಹೈಯೆಸ್ಟ್ ನಂಬರ್ ಇನ್ ದ ಸೀರೀಸ್ ಆಫ್ ನಂಬರ್ಸ್ ಅಂತ ಕೇಳ್ತಾರೆ. ಸೊ ಕಂಪ್ಯೂಟರ್ನಲ್ಲಿ ಯಾವುದನ್ನು ಒಂದು ಹೈಯೆಸ್ಟ್ ನಂಬರ್ಸ್ ಕಂಡುಹಿಡಿಯಲು ಬಳಸಲಾಗುತ್ತದೆ ಅಂತ ಅಂದರೆ ಮ್ಯಾಕ್ಸ್ B1 = B3 ಅನ್ನುವಂಥ ಒಂದು ಸಂಕೇತವನ್ನು ಫಂಕ್ಷನ್ ಕೀಯನ್ನು ಬಳಸಲಾಗುತ್ತದೆ ಹೈಯೆಸ್ಟ್ ನಂಬರ್ ಇನ್ ಸೀರೀಸ್ ಆಫ್ ನಂಬರ್ಸ್ನಲ್ಲಿ ಇದು ಮಾಡಲು. ನೆಕ್ಸ್ಟ್ ಕರೆಕ್ಟಾಗಿ ನೋಡಿಕೊಡ್ರಿ. ಇಂಗ್ಲೀಷ್ನಲ್ಲಿ ಕ್ವಶನ್ ಪೇಪರ್ ಯಾವ ಲ್ಯಾಂಗ್ವೇಜಲ್ಲಿ ಬರುತ್ತೆ ಅಂತ ತುಂಬ ಜನ ಕೇಳಿದ್ದಾರೆ. ಸೊ ಇದೇನು MCQ ಇದೆಯಲ್ಲ, ಇದು ಯಾವುದು ಕಂಪ್ಯೂಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬೋತ್ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿರುತ್ತೆ. ಸೊ ಕನ್ನಡ ಗ್ರಾಮರ್ ಕನ್ನಡದಲ್ಲಿರುತ್ತೆ, ಇಂಗ್ಲೀಷ್ ಗ್ರಾಮರ್ ಇಂಗ್ಲೀಷ್ನಲ್ಲಿರುತ್ತೆ. ಪೇಪರ್ 2 ನಾನು ಹೇಳ್ತಾ ಇರೋದು. ಇನ್ನು ಪೇಪರ್ 1ಗೆ ಸಂಬಂಧಪಟ್ಟಂತೆ ಏನಪ್ಪ ಅಂದರೆ ಪೇಪರ್ 1 ಇಂಗ್ಲೀಷ್ ಮತ್ತು ಕನ್ನಡ ಲ್ಯಾಂಗ್ವೇಜ್ ಬೋತ್ ಎರಡರಲ್ಲಿ ಇರುತ್ತೆ. ಸೊ ಅದಕ್ಕೋಸ್ಕರ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ತುಂಬ ಈಸಿ ಅಲ್ಲ, ಮಾಡ್ರೇಟ್ ಆಗಿರುತ್ತೆ. ಹೋಗಿ ರಿಲ್ಯಾಕ್ಸ್ ಇದರಿಂದ ಬರೋದು ಬರ್ರಿ. ಸೊ ಇಫ್ ದ ವ್ಯಾಲ್ಯೂ ಇನ್ A1 ಈಸ್ MCQ ಆ್ಯಂಡ್ B1 ಈಸ್ ಕ್ವಶನ್ಸ್, ವಿಚ್ ಫಂಕ್ಷನ್ ವಿಲ್ ರಿಟರ್ನ್ MCQ ಆ್ಯಟ್ ಕ್ವಶನ್ಸ್ ಇನ್ ಅ ಸೆಲ್ C1 ಅಂತ ಕೇಳಿದ್ದಾರೆ. ಸೊ ಇದು ಸ್ಪ್ರೆಡ್ ಶೀಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಇದಾಗಿದೆ, ಕ್ವಶನ್ ಆಗಿದೆ. ನೋಡಿ, A1 ವ್ಯಾಲ್ಯೂ MCQ ಅಂತ ಕೊಟ್ಟಿದ್ದಾರೆ, B1 ವ್ಯಾಲ್ಯೂ ಕ್ವಶನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಮಗೇನು ಬೇಕು, MCQ ಆ್ಯಟ್ ಕ್ವಶನ್ಸ್ ಇನ್ ಸೆಲ್ ಅಂತ ಬೇಕು. ಸೊ ನಾವು ಯಾವ ರೀತಿಯಾಗಿ ರಿಪ್ರೆಸೆಂಟ್ ಮಾಡ್ತೀವಪ್ಪ ಅಂತಂದರೆ ಇಲ್ಲಿ ನೋಡಿ, = A1 ಇಲ್ಲಿ ಕೊಟ್ಟಿದ್ದಾರೆ, =A1 ಆ್ಯಂಡ್ ಅಪಾಸ್ಟ್ರಫಿ ಆ್ಯಟ್ ಆ್ಯಂಡ್ B1 ಅಂತ ಈ ರೀತಿಯಾಗಿ ನಾವು ರಿಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ಸರಿಯಾಗ್ತಕ್ಕಂಥ ಉತ್ತರ ಆಪ್ಷನ್ ಡಿ ಸರಿಯಾದಂತಹ ಆಯ್ಕೆಯಾಗಿದೆ. ನೆಕ್ಸ್ಟ್, ಯು ಕ್ಯಾನ್ ಎಂಬೆಡ್ ಆ್ಯನ್ MS ಆರ್ಗನೈಸೇಷನ್ ಚಾರ್ಟ್ ಇನ್ ಅ ಸ್ಲೈಡ್ ಬೈ ಅಂತ ಕೇಳಿದ್ದಾರೆ. ಸೊ ಒಂದು MS ಆರ್ಗನೈಸೇಷನ್ ಚಾರ್ಟನ್ನು ಎಂಬೆಡ್ ಮಾಡಬೇಕಂದ್ರೆ ಯಾವ ರೀತಿಯಾಗಿ ನಾವು ಇದು ಮಾಡ್ಬೇಕಂತ ಅಂದರೆ ಇಲ್ಲಿ ಸರಿಯಾಗ್ತಕ್ಕಂಥ ಉತ್ತರ ಆಪ್ಷನ್ ಡಿ ನೋಡಿ, ಕ್ಲಿಕ್ಕಿಂಗ್ ದ ಇನ್ಸರ್ಟ್ ನ್ಯೂ ಸ್ಲೈಡ್ ಬಟನ್ ಆನ್ ದ ಸ್ಟ್ಯಾಂಡರ್ಡ್ ಟೂಲ್ ಬಾರ್. ಅಂದರೆ ಕಂಪ್ಯೂಟರ್ನ ಮೇಲ್ಗಡೆ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಇರುತ್ತೆ, ಅದರಲ್ಲಿ ಇನ್ಸರ್ಟ್ ಕ್ಲಿಕ್ ಬಟನ್ನ ಒತ್ತಬೇಕು. ದೆನ್ ಡಬಲ್ ಕ್ಲಿಕ್ಕಿಂಗ್ ದ ಆರ್ಗನೈಸೇಷನ್ ಚಾರ್ಟ್ ಬಟನಿಂದ ಫಾರ್ಮೇಟಿಂಗ್ ಟೂಲ್ ಬಾರ್. ಸೊ ಅಲ್ಲಿ ಫಾರ್ಮೇಟಿಂಗ್ ಟೂಲ್ ಬಾರ್ನಲ್ಲಿ ಡಬಲ್ ಕ್ಲಿಕ್ ಮಾಡಬೇಕು, ಯಾವುದು ಆರ್ಗನೈಸೇಷನ್ ಚಾರ್ಟ್ ಮೇಲೆ. ಸೊ ನಿಮ್ಗೆ ಏನಾದರೂ ಸ್ಪೀಡ್ ಅನಿಸಿದ್ರೆ ಸ್ವಲ್ಪ ಪಾಸ್ ಮಾಡ್ಕೊಂಡು ಓದ್ಕೊಡ್ರಿ. ಮತ್ತು ಕನ್ನಡ ಮೀಡಿಯಮ್ದಾರಿಗೆ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ಬೋದು, ಅರ್ಥ ಮಾಡ್ಕೊಡ್ರಿ, ಏನು ಕಾಂಪ್ಲಿಕೇಟೆಡ್ ಇರಲ್ಲ. ಇಂಗ್ಲೀಷ್ ಗ್ರಾಮರ್ಗೂ ನಿಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಈ ರೀತಿ ಕೊನೆವರೆಗೂ ಈ ರೀತಿಯಾಗಿಲ್ಲ. ನೆಕ್ಸ್ಟ್ ಕನ್ನಡದಲ್ಲೇ ಕ್ವಶನ್ಗಳು ಬರ್ತವೆ. ಸೊ ಸ್ಟಾರ್ಟಿಂಗ್ ಮಾತ್ರ ಇದು ಇಂಗ್ಲೀಷ್ನಲ್ಲಿ ಇದ್ದಾವೆ. ಯಾವುವು ಕಂಪ್ಯೂಟರ್ ನಾಲೆಜ್ ಪ್ರಶ್ನೆಗಳು. ದ ಆಟೋ ಶೇಪ್ ಟೂಲ್ ಪ್ರೊವೈಡ್ಸ್ ಅಂತ ಕೇಳಿದ್ದಾರೆ. ಸೊ ಆಟೋ ಶೇಪ್ ಅನ್ನುವಂಥ ಟೂಲು ಏನನ್ನು ನಮಗೆ ನೀಡುತ್ತದೆ ಅಂತ ಅಂದರೆ ಇಲ್ಲಿ ಸರಿಯಾಗ್ತಕ್ಕಂಥ ಉತ್ತರ ಎನಿ ಶೇಪ್ಸ್ ಯು ವಾಂಟ್ ಟು ಆ್ಯಡ್ ಆನ್ ಅ ಸ್ಲೈಡ್. ನಮಗೆ ಸ್ಲೈಡ್ ಮೇಲೆ ಆ್ಯಡ್ ಮಾಡಬೇಕಾದಂತಹ ಎಲ್ಲ ಶೇಪ್ಗಳು ನಮಗೆ ಈ ಒಂದು ಆಟೋ ಶೇಪ್ ಟೂಲು ಕೊಡುತ್ತದೆ, ನೆಕ್ಸ್ಟ್ ಸಿಗುತ್ತದೆ ಅಲ್ಲಿ. Which of the following provides a means of printing out feature notes and with a miniature slide on the printed page ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾಗ್ತಕ್ಕಂತಹ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಎ, ಆಡಿಯನ್ಸ್ ಹ್ಯಾಂಡ್ಔಟ್ ಏನು ಮಾಡುತ್ತೆ ಅಂದರೆ ನಮಗೆ ಏನು ಮೀನ್ಸ್ ಆಫ್ ಪ್ರಿಂಟಿಂಗ್ ಔಟ್ ಫೀಚರ್ಸ್ ನೋಟ್ಸ್ ವಿತ್ ಮಿನಿಚರ್ ಸ್ಲೈಡ್ ಪ್ರಿಂಟೆಡ್ ಪೇಜ್ ಅನ್ನುವಂಥದ್ದನ್ನು ಪ್ರೊವೈಡ್ ಮಾಡುತ್ತೆ, ಆಡಿಯನ್ಸ್ ಹ್ಯಾಂಡ್ಔಟ್ ಅನ್ನುವಂಥದ್ದು. ನೆಕ್ಸ್ಟ್, the arrangement of elements such as ಟೈಟಲ್, ಸಬ್ಟೈಟಲ್, ಪಿಕ್ಚರ್ಸ್, ಟೇಬಲ್ಸ್ ಎಟ್ಸೆಟ್ರಾ ಇಸ್ ಕಾಲ್ಡ್ ಅಂತ ಕೇಳಿದ್ದಾರೆ. ಸೊ ಏನಪ್ಪ ಅಂತಂದರೆ ಟೈಟಲ್, ಸಬ್ಟೈಟಲ್, ಪಿಕ್ಚರ್ಸ್ ಮತ್ತು ಟೇಬಲ್ಸನ್ನು ಅರೇಂಜ್ ಮಾಡೋದಕ್ಕೆ ಏನಂತ ಕರೀತಾರೆ ಅಂದರೆ ಇಲ್ಲಿ ಸರಿಯಾಗ್ತಕ್ಕಂತಹ ಉತ್ತರ ಆಪ್ಷನ್ ಬಿ ನೋಡಿ, ಲೇಔಟ್ ಅಂತ ಕರೀತಾರೆ. ಲೇಔಟ್ ಕೀವರ್ಡ್ಸ್ಗಳನ್ನು ನೆನ್ಪಿಟ್ಕೊಳ್ರಿ, ತುಂಬ ಈಸಿ ಆಗುತ್ತೆ ನಿಮಗೆ. ಇನ್ನು ವಿಚ್ ಶಾರ್ಟ್ಕಟ್ ಕೀ ಇನ್ಸರ್ಟ್ಸ್ ಅ ನ್ಯೂ ಸ್ಲೈಡ್ ಇನ್ ದ ಕರೆಂಟ್ ಪ್ರೆಸೆಂಟೇಷನ್ ಅಂತ ಕೇಳಿದ್ರೆ. ಸೊ ಒಂದು PPT ರೆಡಿ ಮಾಡ್ತಾ ಇದ್ರಿ, ನಿಮಗೆ ಹೊಸ ಸ್ಲೈಡ್ ಬೇಕಂತಂದರೆ ಯಾವ ಶಾರ್ಟ್ಕಟ್ ಕೀಯನ್ನು ಯೂಸ್ ಮಾಡ್ತೀರಿ ಅಂತ ಅಂದರೆ ಆಪ್ಷನ್ ಸಿ, Ctrl+M. ನ್ಯೂ ಸ್ಲೈಡ್ ಬೇಕಂದರೆ Ctrl+M. ಭಾಳಷ್ಟು ಜನ ಏನು ಅನ್ಕೊತೀರಿ, ಅದು ತಪ್ಪು. Ctrl+M ಇಲ್ಲಿ. ದ ಡ್ಯಾಶ್ ಪ್ರೋಗ್ರಾಮ್ ಕಾಂಪ್ರೆಸಸ್ ಲಾರ್ಜ್ ಫೈಲ್ಸ್ ಇಂಟು ಸ್ಮಾಲರ್ ಫೈಲ್ ಅಂತ ಕೇಳಿದ್ದಾರೆ. ಸೊ ದೊಡ್ಡ ಫೈಲನ್ನು ಸ್ಮಾಲರ್ ಫೈಲ್ಗೆ ಯಾವುದು ಕಾಂಪ್ರೆಸ್ ಮಾಡುತ್ತೆ ಅಂತ ಅಂದರೆ ಇಲ್ಲಿ ಸರಿಯಾಗ್ತಕ್ಕಂಥ ಉತ್ತರ ವಿನ್ಜಿಪ್ ಫೈಲ್ ಏನಿದೆಯಲ್ಲ, ಇದು ದೊಡ್ಡ ಫೈಲನ್ನು ಸ್ಮಾಲರ್ ಫೈಲ್ ಆಗಿ ಕನ್ವರ್ಟ್ ಮಾಡುವಂಥ ಒಂದು ಇದಾಗಿದೆ, ಪ್ರೋಗ್ರಾಮ್ ಆಗಿದೆ. ನೆಕ್ಸ್ಟ್, ರೀಸೆಂಟ್ಲಿ ಡಿಲೀಟೆಡ್ ಫೈಲ್ಸ್ ಆರ್ ಸ್ಟೋರ್ಡ್ ಇನ್ ಅಂತ ಕೇಳಿದ್ದಾರೆ. ಸೊ ಇತ್ತೀಚೆಗೆ ಡಿಲೀಟ್ ಮಾಡಿರ್ತಕ್ಕಂಥ ಫೈಲ್ಗಳು ಎಲ್ಲಿ ಶೇಖರಣೆಗೊಂಡಿರ್ತವೆ ಅಂತ ಅಂದರೆ ರೀಸೈಕಲ್ ಬಿನ್.
ರೀಸೈಕಲ್ ಬಿನ್ದಲ್ಲಿ ಅವು ಶೇಖರಣೆಗೊಂಡಿರುತ್ತವೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ರನ್ಸ್ ಆನ್ ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ಸರ್ವ್ಸ್ ಆಸ್ ಅ ಪ್ಲಾಟ್ಫಾರ್ಮ್ ಫಾರ್ ಅದರ್ ಸಾಫ್ಟ್ವೇರ್ ಟು ರನ್ ಆನ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೆಳಗಿನವುಗಳಲ್ಲಿ ಸರಿಯಾಗ್ತಕ್ಕಂಥ ಉತ್ತರ ಆಪ್ಷನ್ ಬಿ. ಆಪರೇಟಿಂಗ್ ಸಿಸ್ಟಮ್ ಏನಿದೆಯಲ್ಲ, ಇದು ಈ ಒಂದು ಬೇರೆ ಬೇರೆ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಸರ್ವ್ಸ್ ಪ್ಲಾಟ್ಫಾರ್ಮ್ ಸಾಫ್ಟ್ವೇರ್, ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಎರಡೂ ಕೋಆರ್ಡಿನೇಟ್ ಮೂಲಕ ಕೆಲಸ ಮಾಡಲು ಉಪಯೋಗ ಮಾಡತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್, OS ಅಂತ ಕರಿತೀವಿ, OS. ನೆಕ್ಸ್ಟ್, ಟು ಸೆಂಡ್ ಇಮೇಲ್ ವಿ ಯೂಸ್ ಅಂತ ಕೇಳಿದ್ದಾರೆ. ಸೊ ಯಾವುದೇ ಒಂದು ಇಮೇಲ್ನ ಕಳಿಸ್ಬೇಕಂತಂದರೆ ನಾವು ಯಾವುದನ್ನು ಬಳಸ್ತೀವಿ ಅಂದರೆ ಔಟ್ಲುಕ್ ಎಕ್ಸ್ಪ್ಲೋರರನ್ನು ಬಳಸ್ತೀವಿ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಬಯೋಸ್ ಅಂತ ಅಂದರೆ ಏನು ಅಂತ ಕೇಳ್ತಾರೆ. ಸೊ ಬಯೋಸ್ನ ಫುಲ್ ಫಾರ್ಮ್ ಏನು? ಬೇಸಿಕ್ ಔಟ್ಪುಟ್ ಆ್ಯಂಡ್ ಇನ್ಪುಟ್ ಅಂತ ಕರಿತೀವಿ. ಬಯೋಸ್ ಒಂದು ಏನಪ್ಪ ಅಂತಂದರೆ ಇದೊಂದು ಆಪರೇಟಿಂಗ್ ಸಿಸ್ಟಮ್ ಆಗಿರುತ್ತೆ. ಬಯೋಸ್ ಬೇಸಿಕ್ ಔಟ್ಪುಟ್ ಆ್ಯಂಡ್ ಇನ್ಪುಟ್ ಆಗುತ್ತೆ. ಯುನಿಕೋಡ್ ಸ್ಟ್ಯಾಂಡರ್ಡ್ ಈಸ್ ಅಂತ ಕೇಳ್ತಾರೆ. ಸೊ ಯುನಿಕೋಡ್ ಸ್ಟ್ಯಾಂಡರ್ಡ್ ಈಸ್ ಏನಪ್ಪ ಅಂತಂದರೆ ಸರಿಯಾಗ್ತಕ್ಕಂಥ ಉತ್ತರ ಆಪ್ಷನ್ ಎ ನೋಡಿ, ಕ್ಯಾರೆಕ್ಟರ್ ಎನ್ಕೋಡಿಂಗ್ ಸಿಸ್ಟಮ್. ಯುನಿಕೋಡ್ ಸ್ಟ್ಯಾಂಡರ್ಡ್ ಈಸ್ ಅ ಕ್ಯಾರೆಕ್ಟರ್ ಎನ್ಕೋಡಿಂಗ್ ಸಿಸ್ಟಮ್. ಆಪ್ಷನ್ ಎ ಇಲ್ಲಿ ಸರಿಯಾದಂತಹ ಆಯ್ಕೆ ಆಗುತ್ತೆ. ನೆಕ್ಸ್ಟ್, DOS ಸ್ಟ್ಯಾಂಡ್ಸ್ ಫಾರ್ ಅಂತ ಕೇಳ್ತಾರೆ. ಸೊ DOS ಯಾವುದಕ್ಕೆ ಅಂತಂದರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ ಆಗುತ್ತೆ ನೋಡಿ, ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. DOS ಅಂತ ಅಂದರೆ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. ಆಪ್ಷನ್ ಎ ಇಲ್ಲಿ ಸರಿಯಾದಂತಹ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ವಾಟ್ ಡಸ್ Ctrl+Z ಡೂ ಅಂತ ಕೇಳ್ತಾರೆ. ಸೊ Ctrl+Z ಆಯ್ಕೆ ಏನು ಮಾಡುತ್ತೆ ಅಂದರೆ ಅನ್ಡೂ ದ ಲಾಸ್ಟ್ ಆ್ಯಕ್ಷನ್. ಲಾಸ್ಟ್ ಏನು ನೀವು ಮಾಡಿರ್ತಲ್ಲ ಅದನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತೆ, ಅಂದರೆ ಅದನ್ನು ಅಂಡು ಮಾಡುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂತಹ ಉತ್ತರ ಆಗುತ್ತೆ. ನೆಕ್ಸ್ಟ್, ವಾಟ್ ಈಸ್ ದ ಶಾರ್ಟ್ಕಟ್ ಕೀ ಟು ಸ್ಪ್ಲಿಟ್ ಅ ಟೇಬಲ್ ಅಂತ ಕೇಳಿದ್ದಾರೆ. ಸೊ ಯಾವುದೇ ಒಂದು ಟೇಬಲನ್ನು ಸ್ಪ್ಲಿಟ್ ಮಾಡಬೇಕಪ್ಪ ಅಂತಂದರೆ ಸ್ಪ್ರೆಡ್ಶೀಟ್ನಲ್ಲಿ ಶಾರ್ಟ್ಕಟ್ ಕೀ ಯಾವುದನ್ನು ಬಳಸ್ತೀವಿ ಅಂತಂದರೆ ಆಪ್ಷನ್ ಸಿ Ctrl+Shift+Enter. ಆಪ್ಷನ್ ಸಿ ಇಲ್ಲಿ ಸರಿಯಾದಂತಹ ಆಯ್ಕೆ ಆಗುತ್ತೆ, Ctrl+Shift+Enter. ನೆಕ್ಸ್ಟ್, ವೆನ್ ಅ ಹೈಪರ್ ಲಿಂಕ್ ಈಸ್ ಕ್ರಿಯೇಟೆಡ್ ವರ್ಡ್ ಫಾರ್ಮ್ಯಾಟ್ಸ್ ದ ವೆಬ್ ಅಡ್ರೆಸ್ ಆ್ಯಸ್ ಅಂತ ಕೇಳಿದ್ದಾರೆ. ಸೊ ಯಾವುದೇ ಒಂದು ಹೈಪರ್ ಲಿಂಕ್ ವೆಬ್ಸೈಟ್ನಲ್ಲಿ ಹೈಪರ್ ಲಿಂಕ್ ಕ್ರಿಯೇಟ್ ಆಗುತ್ತೆ, ಅದು ವರ್ಡ್ ಫಾರ್ಮ್ಯಾಟ್ಸ್ ದ ವೆಬ್ ಅಡ್ರೆಸ್ ಆ್ಯಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾಗ್ತಕ್ಕಂತಹ ಉತ್ತರ ಆಪ್ಷನ್ ನೋಡಿ, ಅಂಡರ್ಲೈನ್ಡ್ ಆ್ಯಂಡ್ ಕಲರ್ಡ್ ಬ್ಲೂ. ಹೈಪರ್ ಲಿಂಕ್ ಏನಿರುತ್ತಲ್ಲ ಅಂಡರ್ಲೈನ್ ನೀವು ನೋಡಿರ್ಬೋದು, ಯಾವುದೋ ಒಂದು ಲಿಂಕ್ ಅಂಡರ್ಲೈನ್ ಮಾಡಿರ್ತಾರೆ, ಬ್ಲೂ ಕಲರ್ನಲ್ಲಿ ಇರುತ್ತೆ. ನೆಕ್ಸ್ಟ್, ಎಕ್ಸೆಪ್ಟ್ ಫಾರ್ ದ ಡ್ಯಾಶ್ ಫಂಕ್ಷನ್ ಅ ಫಾರ್ಮುಲಾ ವಿತ್ ಅ ಲಾಜಿಕಲ್ ಫಂಕ್ಷನ್ ಶೋಸ್ ದ ವರ್ಡ್ ಟ್ರೂ ಆರ್ ಫಾಲ್ಸ್ ಆ್ಯಸ್ ಅ ರಿಸಲ್ಟ್ ಅಂತ ಕೇಳಿದ್ದಾರೆ. ಸೊ ಯಾವುದನ್ನು ಒಂದು ಫಂಕ್ಷನನ್ನು ಬಿಟ್ಟು ಉಳಿದೆಲ್ಲವುಗಳಿಗೆ ಫಾರ್ಮುಲಾ ಅಪ್ಲೈ ಮಾಡೋದಕ್ಕೆ ಟ್ರೂ ಮತ್ತು ಫಾಲ್ಸ್ ಅಂತ ರಿಸಲ್ಟ್ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಯಾವುದರಲ್ಲಿ ಬರಲ್ಲಪ್ಪ ಅಂತಂದರೆ ಯಾವ ಗೇಟ್ನಲ್ಲಿ, ಗೇಟ್ ಅಂತ ಕರೀತಾರೆ ಇದಕ್ಕೆ, ಗೇಟ್ ನ್ಯಾಂಡ್ ಗೇಟ್, ನಾರ್ ಗೇಟ್, ಆ್ಯಂಡ್ ಗೇಟ್ ಅಂತ ಬರ್ತವೆ. ಸೊ ಇಲ್ಲಿ ಸರಿಯಾಗ್ತಕ್ಕಂತಹ ಉತ್ತರವಾಗುವುದು ಆಪ್ಷನ್ ಬಿ ನೋಡಿ, ಇಫ್ ಅನ್ನುವಂಥದ್ದೊಂದು ಗೇಟ್ ಅಲ್ಲ. ಸೊ ಅದಕ್ಕೋಸ್ಕರ ಇದಕ್ಕೆ ಟ್ರೂ ಆರ್ ಫಾಲ್ಸ್ ಅಂತ ರಿಸಲ್ಟ್ ಬರೋಂಗಿಲ್ಲ. ನಾಟ್ ಗೇಟು, ಆ್ಯಂಡ್ ಗೇಟು, ಆರ್ ಗೇಟ್ ಇವೆಲ್ಲವುಗಳು ಗೇಟ್ಗಳಾಗಿದ್ದಾವೆ. ನಾರ್ ಗೇಟ್ ಅಂತ ಬರುತ್ತೆ, ನಾರ್, ಮತ್ತು ನ್ಯಾಂಡ್ ಗೇಟ್ ಅಂತ ಬರುತ್ತೆ. ನೆನ್ಪಿಟ್ಕೊಂಡಿರಿ, ಅದರ ಬಗ್ಗೆ ಸ್ಟಡಿ ಮಾಡಿ, ತುಂಬ ಈಸಿ ಆದಂಥ ಕಾನ್ಸೆಪ್ಟ್ ಇದೆ. ಒಂದು ಸಲ ಅರ್ಥ ಮಾಡಿಕೊಂಡ್ರೆ ನಿಮಗೆ ವಾಪಸ್ ನೋಡೋ ಇದು ಬರೋಂಗಿಲ್ಲ. ಇನ್ನು ವಾಟ್ ಡಸ್ ದ ವಿ ಲುಕ್ಅಪ್ ಫಂಕ್ಷನ್ ಡೂ ಅಂತ ಕೇಳಿದ್ದಾರೆ. ಸೊ ವಿ ಲುಕ್ಅಪ್ ಅನ್ನುವಂತಹ ಫಂಕ್ಷನ್ ಏನು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾಗ್ತಕ್ಕಂಥ ಉತ್ತರ ಆಪ್ಷನ್ ಡಿ ನೋಡಿ, ಫೈಂಡ್ಸ್ ರಿಲೇಟೆಡ್ ರೆಕಾರ್ಡ್ಸ್ ಅಂತ ಕೇಳ್ತಾರೆ. ಸೊ ನಾವು ಯಾವುದನ್ನು ಹುಡುಕ್ತಿರ್ತೀವೋ ಅದರ ಒಂದು ಸಂಬಂಧಿ ರೆಕಾರ್ಡ್ಸ್ಗಳನ್ನು ನಮಗೆ ಪ್ರೊವೈಡ್ ಮಾಡುತ್ತೆ ವಿ ಲುಕ್ಅಪ್ ಫಂಕ್ಷನ್. ನೆಕ್ಸ್ಟ್, ದ ಶಾರ್ಟ್ಕಟ್ ಕೀ ಟು ರಿಪ್ಲೇಸ್ ಅ ಡಾಟಾ ವಿತ್ ಅನದರ್ ಇನ್ ಎಕ್ಸೆಲ್ ಸ್ಪ್ರೆಡ್ಶೀಟ್ ಈಸ್ ಅಂತ ಕೇಳಿದ್ದಾರೆ. ಸೊ ಶಾರ್ಟ್ಕಟ್ ಕೀ ಅಂದರೆ ಒಂದು ಫೈಲನ್ನು ಇನ್ನೊಂದರ ಮೂಲಕ ನಾವು ರಿಪ್ಲೇಸ್ ಮಾಡಬೇಕಂದ್ರೆ ಎಕ್ಸೆಲ್ ಸ್ಪ್ರೆಡ್ಶೀಟ್ನಲ್ಲಿ ಶಾರ್ಟ್ಕಟ್ ಕೀ ಯಾವುದನ್ನು ಬಳಸ್ತೀವಿ ಅಂತ ಅಂದರೆ Ctrl+H ಅನ್ನು ಬಳಸುತ್ತೇವೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂತಹ ಆಯ್ಕೆಯಾಗಿದೆ. ನೆಕ್ಸ್ಟ್, ಭಾರತದ ವಿದೇಶಿ ವ್ಯಾಪಾರದ ಎಷ್ಟು ಶೇಕಡ ಪ್ರಮಾಣವು ಸಮುದ್ರದ ಮೂಲಕ ನಡೆಯುತ್ತದೆ ಅಂತ ಕೇಳಿದ್ದಾರೆ. ಸೊ ಫಾರಿನ್ ಎಕ್ಸ್ಚೇಂಜ್ ನಮ್ಮ ಭಾರತದ್ದು ಎಷ್ಟು ಅಂತ ಅಂದರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಸಮುದ್ರದ ಮೂಲಕನೇ 70% ಗೂಡ್ಸು ಎಕ್ಸ್ಪೋರ್ಟ್ ಆಗುತ್ತೆ. ಎಕ್ಸ್ಪೋರ್ಟ್ ಆಗಲಿ ಇಂಪೋರ್ಟ್ ಆಗಲಿ ವ್ಯಾಪಾರ ನಡೀತಕ್ಕಂಥದ್ದು 70% ಸಮುದ್ರದ ಮಾರ್ಗವಾಗಿಯೇ, ಅಂದರೆ ಚೀಪೆಸ್ಟ್ ಟ್ರಾನ್ಸ್ಪೋರ್ಟೇಷನ್ ಅದು. ಇನ್ನು ಮಹಾಭಾರತವನ್ನು ನಾಟಕ ರೂಪದಲ್ಲಿ ನಿರ್ದೇಶಿಸಿದ್ದ ಪ್ರಸಿದ್ಧ ಬ್ರಿಟನ್ ರಂಗ ನಿರ್ದೇಶಕರು ಯಾರು ಅಂತ ಕೇಳಿದರೆ ಇಲ್ಲಿ ಸರಿಯಾದಂತಹ ಉತ್ತರವಾಗ್ತಕ್ಕಂಥದ್ದು ಆಪ್ಷನ್ ಡಿ, ಪೀಟರ್ ಬ್ರೂಕ್ ಏನಿದಾರಲ್ಲ ಇವರು ಮಹಾಭಾರತವನ್ನು ನಾಟಕ ರೂಪದಲ್ಲಿ ನಿರ್ದೇಶಿಸಿದ್ದ ಪ್ರಸಿದ್ಧ ಬ್ರಿಟಿಷ್ ರಂಗ ನಿರ್ದೇಶಕರಾಗಿದ್ದಾರೆ. ನೆಕ್ಸ್ಟ್,
ಇಲ್ಲಿ ಮೆಂಟಲ್ ಎಬಿಲಿಟಿ ಕ್ವಶನ್ಗಳಿದಾವೆ ನೋಡಿ. ಸೊ ಏನಪ್ಪ ಈ ಕ್ವಶನ್ ಪೇಪರ್ ಭಾಳ ಮಿಕ್ಸ್ ಆಗಿದೆ ಅಂತ ಹೇಳ್ತಾರೆ. ಸೊ ಏನಪ್ಪ ಕೇಳ್ಬೋದು, ನಿಮ್ಗೆ ಡೌಟ್ ಬರ್ಬೋದು ಏನಪ್ಪ ಅಂತಂದರೆ ಇದರಲ್ಲಿ ಪೇಪರ್ 1 ಮತ್ತು ಪೇಪರ್ 2ನ ಎರಡು ಮಿಕ್ಸ್ ಕ್ವಶನ್ಸ್ ಇದಾವೆ. ಸೊ ನಿಮ್ಗೆ ನಾಲೆಜ್ ಮೇನ್ ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರ ನೋಡಿಕೊಡ್ರಿ, ಎಲ್ಲವೂ ಯೂಸ್ಫುಲ್ ಆಗುತ್ತೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ. ಇಲ್ಲಿ ನೋಡಿ ಪಿ ಕ್ಯೂಗಿಂತ ಶೇಕಡ 60% ಹೆಚ್ಚಾಗಿದ್ದು ಅಂದರೆ ಪಿ ಏನಿದಾನಲ್ಲ ಕ್ಯೂಗಿಂತ 60% ಹೆಚ್ಚಿಗಿದ್ದಾನೆ. 60% ಅನ್ನೋದಕ್ಕಿಂತ ನಾವು 60/100 ಅಂತ ಬರ್ಕೊತೀವಿ. ಇನ್ನು ಆರ್ಗಿಂತ 30% ಹೆಚ್ಚಾಗಿದ್ದಾನೆ. ಪಿ ಈಸ್ ಈಕ್ವಲ್ ಟು ಆರ್ ಪ್ಲಸ್ 30% ಅಂದರೆ 30/100 ಆಗುತ್ತೆ. ಮತ್ತು ಕ್ಯೂ ಆರ್ನ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ ಪಿ ಎರಡು ಕಡೆ ಈಕ್ವಲ್ ಇದೆ, ನಾವು ಇದನ್ನು ಎರಡು ಈಕ್ವಲ್ ಮಾಡಿ ಬರೆಯೋಣ. ಕ್ಯೂ ಪ್ಲಸ್ 60/100 ಈಸ್ ಈಕ್ವಲ್ ಟು ಆರ್ ಪ್ಲಸ್ 30/100 ಅಂತ ಬರಿಬೋದು. ಸೊ ಆಲ್ರೆಡಿ ನೀವು ಆಗಲಿದ್ದು ನೋಡ್ಕೊಂಡ್ರಿ ಏನಪ್ಪ, ಇವೆರಡು ಕ್ಯೂ ಪಿಗೆ ಈಕ್ವಲ್ ಈಸ್ ಈಕ್ವಲ್ ಟು ಪಿ, ಪಿಗೆ ಈಕ್ವಲೆಂಟ್ ಇರ್ತವೆ. ಸೊ ಇಲ್ಲಿ ನೋಡಿ ನಾವು ಅನುಪಾತ ಬೇಕೀಗ. ಅನುಪಾತ ಬೇಕಂತಂದರೆ 100 ನಾವು ತೆಗೆದು ಬಿಡಬೇಕು, 100 ಹೋಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಕ್ಯೂ ಪ್ಲಸ್ 60 ಈಸ್ ಈಕ್ವಲ್ ಟು ಆರ್ ಪ್ಲಸ್ 30 ಆಗುತ್ತೆ. ಸೊ ಇದು ಅನುಪಾತ ರೇಷಿಯೋ ಮಾಡಿ ಬರೆದಾಗ ಏನಾಗ್ತಾಗುತ್ತೆ ಅಂದರೆ 13:16 ಆಗುತ್ತೆ. 13:16 ಆನ್ಸರ್ ಆಗುತ್ತೆ. ಅಂದರೆ 13:16 ಆನ್ಸರ್ ಆಗುತ್ತೆ. ಏನು ಕ್ಯೂ 13% ಇದ್ದರೆ ಆರ್ 16% ಇರುತ್ತೆ. ಇಲ್ಲಿ ಆಪ್ಷನ್ ಡಿ ಸರಿಯಾದಂತಹ ಆಯ್ಕೆ ಆಗುತ್ತೆ. ನೀವು ಬಿಡಿಸಿ ಬರೀರಿ, ಅರ್ಥ ಸಿಕ್ಕಿಬಿಡುತ್ತೆ ನಿಮಗೆ. ನೆಕ್ಸ್ಟ್, ತಾಯಿ, ಮಗಳು ಮತ್ತು ಮಗನ ವಯಸ್ಸಿನ ಒಟ್ಟು ಮೊತ್ತ 87 ವರ್ಷ. 8 ವರ್ಷಗಳ ನಂತರ ಅವರ ವಯಸ್ಸಿನ ಒಟ್ಟು ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಸೊ ತಾಯಿ ತಿ ಅಂತ ಇಟ್ಕೊಳ್ಳೋಣ, ಪ್ಲಸ್ ಮಗ ಪ್ಲಸ್ ಮಗಳು. ಸೊ ಇಲ್ಲಿ ನೋಡಿ ಇವರು ಮೂರದ್ದು ಎಷ್ಟು ಕೊಟ್ಟಿದ್ದಾರೆ, 87 ಕೊಟ್ಟಿದ್ದಾರೆ. ಸೊ ಇನ್ನು 8 ವರ್ಷ ಆಗ್ಬೇಕಂದ್ರೆ 3 ಜನರಿಗೆ 8 ವರ್ಷ ಆ್ಯಡ್ ಆಗುತ್ತೆ. ಸೊ 2 ವರ್ಷ 8 ವರ್ಷ 8 ಆ್ಯಡ್ ಆದರೆ 8 3 24, 24 ಇದಕ್ಕೆ ನಾವು ಆ್ಯಡ್ ಮಾಡಬೇಕಾಗುತ್ತೆ 111. ಆಪ್ಷನ್ ಡಿ ಇಲ್ಲಿ ಸರಿಯಾದಂತಹ ಆಯ್ಕೆ ಆಗುತ್ತೆ. ಟೋಟಲ್ 8 ವರ್ಷಗಳ ನಂತರ 3 ಜನರ ಒಟ್ಟು ಮೊತ್ತ ಎಷ್ಟಂದ್ರೆ 111. ನೆಕ್ಸ್ಟ್, ಇಲ್ಲಿ ನೋಡಿ ಒಂದು ಸಿರೀಸ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಒಂದು ನೆಕ್ಸ್ಟ್ ಈ ಕ್ವಶನ್ ಮಾರ್ಕ್ ಬಂದಿರೋದ್ರಲ್ಲಿ ಏನು ಬರುತ್ತೆ ಅಂತ. ಸೊ ಫಸ್ಟ್ ನೋಡಿ 66 ಇದೆ. ಸೊ ಸ್ಮಾಲರ್ ನಂಬರ್ 66 ಇದೆ. ಇದು ಇಲ್ಲಿಗೆ ಹೋಗ್ಬೇಕಂದ್ರೆ 66 ಮೂರಲೆ 66 3 198. ಸೊ ಕರೆಕ್ಟ್ ಇದೆ. ಸೊ ಇನ್ನು 198 × 3 ಮಾಡಿದರೆ 594 ಬರುತ್ತೆ. ಸೊ 594 ಬರುತ್ತೆ. ನೆಕ್ಸ್ಟ್ ನಾವು ಇದರಿಂದ ಇದಕ್ಕೆ ಹೋಗ್ಬೋದು, ಬಟ್ ಆಪ್ಷನ್ ನೋಡೋಣ. ಇಲ್ಲಿ ಆಪ್ಷನ್ದಲ್ಲಿ ಇದಕ್ಕಿಂತ ಲೆಸ್ಸರ್ ನಂಬರ್ ಕೊಟ್ಟಿದ್ದಾರೆ. ಲೆಸ್ಸರ್ ನಂಬರ್ ಕೊಟ್ಟಾಗ ಈ ರೀತಿಯಾಗಿ ನಾವು ಹೋಗೋದು ತಪ್ಪಾಗುತ್ತೆ. ಇನ್ನು ಇದಕ್ಕಿಂತ ಇದಕ್ಕೇನು ರಿಲೇಷನ್ ಇದೆ ಅಂತ ನೋಡೋಣ. ಸೊ ಇಲ್ಲಿ 3 ಆಗಿದೆ ಅಂದರೆ ಇಲ್ಲಿ 3 ಇಂಟು ಆಗಬೇಕು, ಅಂದರೆ 66/3 ಆಗಬೇಕು. ಸೊ 66/3 ಯಾವುದಪ್ಪ ಅಂತಂದ್ರೆ 22. ಆಪ್ಷನ್ ಡಿ ಇಲ್ಲಿ ಸರಿಯಾದಂತಹ ಉತ್ತರ ಆಗುತ್ತೆ. ನೆಕ್ಸ್ಟ್, ಕ್ವಾಡ್ ಮತ್ತು I2U2 ಈ ಎರಡು ರಾಷ್ಟ್ರಗಳ ಗುಂಪುಗಳಲ್ಲಿ ಸಮನಾಗಿ ಇರುವಂತಹ ದೇಶಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಕ್ವಾಡ್ನಲ್ಲಿ 4 ಗುಂಪಿದೆ, I2U2ನಲ್ಲಿ ಕೂಡ 4 ದೇಶಗಳಿದ್ದಾವೆ. ಸೊ ಈ ಎರಡೂ ದೇಶಗಳಲ್ಲಿ ಕಂಡುಬರ್ತಕ್ಕಂಥ ದೇಶ ಯಾವುವು ಅಂತ ಕೇಳಿದ್ದಾರೆ. ಸೊ ಕ್ವಾಡ್ನಲ್ಲಿ ಕಂಡುಬರ್ತಕ್ಕಂಥ ದೇಶಗಳು, ಕ್ವಾಡ್ ಸಂಘಟನೆಯಲ್ಲಿ ಕಂಡುಬರ್ತಕ್ಕಂಥ ದೇಶಗಳು ಯಾವುವು? ಇಂಡಿಯಾ ಇರುತ್ತೆ, ನಮ್ಮ ದೇಶ ಇದೆ ಇಂಡಿಯಾ, ಆಸ್ಟ್ರೇಲಿಯಾ, ಜಪಾನ್ ಮತ್ತು ಇನ್ನೊಂದು USA. ಸೊ ಈ 4 ದೇಶಗಳಿದ್ದಾವೆ. ಅದೇ ರೀತಿಯಾಗಿ I2U2 ಇದು ಕೂಡ ಒಂದು ಸಂಘಟನೆ. I2U2 ಇದರಲ್ಲಿ ಯಾವ ದೇಶಗಳು ಕಂಡುಬರ್ತವೆ? ಕಾಮನ್ ಇಂಡಿಯಾ ಇದೆ, ಇಸ್ರೇಲ್, USA ಮತ್ತು UAE ಅಂತ 4 ದೇಶಗಳಿದ್ದಾವೆ. ಸೊ ಎರಡರಲ್ಲಿ ಇಂಡಿಯಾ ಒಂದು ಕಾಮನ್ ಇದೆ, ಅದೇ ರೀತಿಯಾಗಿ USA ಒಂದು ಕಾಮನ್ ಇದೆ. ಸೊ ಇಲ್ಲಿ ಆಪ್ಷನ್ಗಳಲ್ಲಿ ಏನಾಗುತ್ತೆ? ಭಾರತ ಮತ್ತು ಅಮೇರಿಕಾ. ಆಪ್ಷನ್ ಬಿ ಇಲ್ಲಿ ಸರಿಯಾದಂತಹ ಆಯ್ಕೆ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಈ ಟೈಪ್ ಕ್ವಶನ್ಗಳು ತುಂಬ ಕೇಳ್ತಾರೆ ಎಕ್ಸಾಮ್ದಲ್ಲಿ. ಇನ್ನು ಕೆಳಕಂಡ ಹೇಳಿಕೆಗಳನ್ನ ಗಮನಿಸಿ. ಸೊ ಕೆಳಕಂಡ ಹೇಳಿಕೆಗಳನ್ನ ಗಮನಿಸಿದಾಗ ನೋಡಿ, ನೆಪೆಂಥೀಸ್ ಜಾತಿಯ ಮಾಂಸಾಹಾರಿ ಸಸ್ಯಗಳು ತಮ್ಮ ಪೋಷಕಾಂಶದ ಕೊರತೆಯನ್ನು ಪೂರೈಸಿಕೊಳ್ಳಲು ಜೈವಿಕ ಬಲೆಗಳಾಗಿ ನಿರ್ವಹಿಸುವ ಎಲೆ ವಿಕಸಿತ ಹೂಜಿಗಳ ಮೂಲಕ ಕೀಟಗಳನ್ನು ಸೆರೆ ಹಿಡಿಯುತ್ತವೆ. ಇದು ಸರಿಯಾಗಿದೆ. ಯಾಕಪ್ಪ ಅಂತಂದರೆ ನೆಪೆಂಥೀಸ್ ಅನ್ನುವಂಥ ಜಾತಿಯ ಮಾಂಸಾಹಾರಿ ಸಸ್ಯಗಳು ಪೋಷಕಾಂಶಗಳ ಸಲುವಾಗಿ ಕೀಟಗಳನ್ನು ಹಿಡಿತಾವೆ. ಅಂದರೆ ಜೈವಿಕ ಇದರ ಮೂಲಕ, ಬಲೆಗಳ ಮೂಲಕ ಕೀಟಗಳನ್ನು ಸ್ವಾವಲಂಬನೆ ಮಾಡ್ತವೆ. ಇನ್ನು ಮಾಂಸಾಹಾರಿ ಸಸ್ಯಗಳು ಬೇಟೆಯನ್ನು ಸೆಳೆಯಲು ಮತ್ತು ಸೆರೆ ಹಿಡಿಯಲು ಮಕರಂದ, ವಾಸನೆ, ಬಣ್ಣ ಮತ್ತು
ನೇರಳಾತೀತ ಫ್ಲೋರೆಸೆನ್ಸ್ನಂತಹ ವಿವಿಧ ತಂತ್ರಗಳನ್ನು ಬಳಸಿಕೊಳ್ಳುತ್ತವೆ ಎಂದು ತಿಳಿದು ಬಂದಿದೆ. ಇದು ಕೂಡ ಸರಿ. ಯಾಕಪ್ಪ ಅಂತಂದರೆ ಈ ಒಂದು ಸಸ್ಯಗಳಿರ್ತಾವಲ್ಲ, ಅಲ್ಲಿ ಕೀಟಗಳು ಬಂದು ಕೂಡಲಿ ಅಂತ ಅವಕ್ಕೆ ಬೇಕಾದಂಥ ಅಥವಾ ಅವಕ್ಕೆ ಚಲೋ ಸ್ಮೆಲ್ ಆಗುವಂಥ ಒಂದು ಮಕರಂದವನ್ನು ಅಥವಾ ವಾಸನೆ ಬಣ್ಣವನ್ನು ಗೋಚರಿಸ್ತವೆ. ಅದರಿಂದ ಕೀಟಗಳು ಬಂದು ಟ್ರ್ಯಾಪ್ ಆಗ್ತವೆ ಇಲ್ಲಿ. ಸೊ ಎರಡು ಹೇಳಿಕೆಗಳು ಸರಿ ಆಗ್ತವೆ. ಆಪ್ಷನ್ ಡಿ ಸರಿಯಾದಂತಹ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಈ ಕೆಳಕಂಡವುಗಳನ್ನು ಹೊಂದಿಸಿರಿ ಅಂತ ಕೇಳಿದ್ದಾರೆ. ಸೊ ಕಾಲ, ಅವಧಿ, ಯುಗ ಅಂತ ಕೊಟ್ಟಿದ್ದಾರೆ. ಸೊ ಜೀವನ ಮುಖ್ಯ ಘಟಕ ಯಾವುದು ಅಂತ ಇಲ್ಲಿ ಕ್ರೆಟೇಷಿಯಸ್ ಯುಗದಲ್ಲಿ ಹುಟ್ಟಿಕೊಂಡಿದ್ದು ಯಾವುದಪ್ಪ ಅಂತಂದರೆ, ಕ್ರೆಟೇಷಿಯಸ್ ಯುಗದಲ್ಲಿ ಹುಟ್ಟಿಕೊಂಡಿದ್ದು ಪ್ರಥಮ ಪಕ್ಷಿ, ಫಸ್ಟ್ ಪಕ್ಷಿ ಏನಿತ್ತಲ್ಲ ಕ್ರೆಟೇಷಿಯಸ್ ಯುಗದಲ್ಲಿ ಹುಟ್ಟುಕೊಂಡಿತು. ಇನ್ನು ಕ್ಯಾಂಬ್ರಿಯನ್ ಯುಗದಲ್ಲಿ ಯಾವುದು ಹುಟ್ಕೊಂತು ಅಂತಂದರೆ, ಕ್ಯಾಂಬ್ರಿಯನ್ ಯುಗದಲ್ಲಿ ಹುಟ್ಟುಕೊಂಡಿದ್ದು ಪ್ರಥಮ ಮೀನು, ಫಸ್ಟ್ ಮೀನು ಏನೈತಲ್ಲ ಇದು ಹುಟ್ಟುಕೊಂಡಿದ್ದು ಕ್ಯಾಂಬ್ರಿಯನ್ ಯುಗದಲ್ಲಿ. ಇನ್ನು ಮೀಸೋಜೋಯಿಕ್ ಯುಗದಲ್ಲಿ ಏನು ಹುಟ್ಕೊಂತು ಅಂದರೆ, ಮೀಸೋಜೋಯಿಕ್ ಯುಗದಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥ ಡೈನೋಸಾರ್. ಮೀಸೋಜೋಯಿಕ್ ಅಂದರೆ ಡೈನೋಸಾರ್ನ ಕಾಲ ನೆನ್ಪಿಟ್ಕೊಂಡಿರಿ. ಇನ್ನು ಹೋಲೋಸಿನ್ ಅಂತಂದರೆ ಆಧುನಿಕ ಮಾನವ. ಈ ಪ್ರೆಸೆಂಟ್ ಏನಿದೆ ಹೋಲೋಸಿನ್ ಯುಗ. ಸೊ ಕ್ರೆಟೇಷಿಯಸ್ ಪಕ್ಷಿ, ಕ್ಯಾಂಬ್ರಿಯನ್ ಅನ್ನುವಂಥದ್ದು ಮೀನು, ಮೀಸೋಜೋಯಿಕ್ ಅಂತ ಅಂದರೆ ಡೈನೋಸಾರು, ಹೋಲೋಸಿನ್ ಅಂತ ಅಂದರೆ ಆಧುನಿಕ ಮಾನವ. ಇಲ್ಲಿ ಸರಿಯಾಗ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾದಂತಹ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ನಕ್ಷತ್ರ ಒಂದು ಮುಳುಗುತ್ತಿರುವುದು ಈ ಕಾರಣದಿಂದ ಅಂತ ಕೇಳಿದ್ದಾರೆ. ಸೊ ನಾವು ಭೂಮಿಯಿಂದ ನೋಡಿದಾಗ ನಕ್ಷತ್ರ ಮಿನುಗುವಂತೆ ಕಾಣುತ್ತೆ. ಸೊ ಸೂರ್ಯನ ಕೂಡ ನೋಡ್ತೀವಿ ನಾವು, ಅದು ಮಿನುಗೋ ರೀತಿಯಾಗಿ ಕಾಣಲ್ಲ, ಸ್ವಲ್ಪ ಅದರಿಂದ ರೇಜ್ ಬರ್ತವೆ, ಬಟ್ ಅದು ಶೈನ್ ಆಗೋ ರೀತಿಯಾಗಿ ಕಾಣಲ್ಲ. ಸೊ ಇದಕ್ಕೆ ಏನು ಡಿಫ್ರೆನ್ಸು, ನಕ್ಷತ್ರ ಕೂಡ ಸೂರ್ಯ ಕೂಡ ಒಂದು ನಕ್ಷತ್ರ ಅಂತ ಹೇಳಲಾಗುತ್ತದೆ. ಎದಕ್ಕೆಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಬಿ, ವಾಯುಮಂಡಲದಲ್ಲಿನ ನಕ್ಷತ್ರದ ಬೆಳಕಿನ ವಕ್ರೀಭವನ, ಅಂದರೆ ಅದು ಸ್ಪೇಸ್ನಿಂದ ಕೆಲವೊಂದಿಷ್ಟು ರೇಂಜ್ ಮಾಡೋ ಮೂಲಕ ನಮ್ಮ ಕಣ್ಣಿಗೆ ತಲುಪುತ್ತೆ. ಸೊ ಅದು ವಕ್ರೀಕರಣ ಆಗುತ್ತೆ, ಡಿಫ್ರಾಕ್ಷನ್ ಅಂತ ಕರಿತೀವಿ. ಸೊ ಒಂದು ಸಾಧನದಿಂದ ಇನ್ನೊಂದು ಸಾಧನಕ್ಕೆ ಬೆಳಕು ಈ ರೀತಿ ಚಲಿಸ್ಬೇಕಂದ್ರೆ ಈ ರೀತಿಗೆ ಡಿಫ್ರಾಕ್ಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅದರ ಒಂದು ಡಿಫ್ರಾಕ್ಷನ್ ಸಲುವಾಗಿ ನಮಗೆ ನಕ್ಷತ್ರಗಳು ಒಂದು ಟೈಪ್ ಮಿನುಗುತ್ತಿರುವಂತೆ ಕಾಣ್ತವೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂತಹ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಕೀಟನಾಶಕಗಳಾಗಿ ಬಳಸುವ ರಾಸಾಯನಿಕಗಳು ಕೊಳೆಯುವಂಥವುಗಳಲ್ಲ. ಇವುಗಳು ಕ್ರಮೇಣ ಪ್ರತಿ ಟ್ರೋಪಿಕ್ ಹಂತದಲ್ಲಿ ಸಂಚಯಿಸುತ್ತವೆ. ಮಾನವನು ತನ್ನ ಆಹಾರ ಸರಪಳಿಯಲ್ಲಿ ಮೇಲ್ಭಾಗವನ್ನು ಆಕ್ರಮಿಸಿರುವುದರಿಂದ ಗರಿಷ್ಠ ಪ್ರಮಾಣದಲ್ಲಿ ಕೇಂದ್ರೀಕರಣವಾಗಿರುವ ಈ ರಾಸಾಯನಿಕಗಳು ನಮ್ಮ ಶರೀರದಲ್ಲಿ ಸಂಚಯಿಸಲ್ಪಡುತ್ತವೆ. ಈ ವಿದ್ಯಮಾನವನ್ನು ಹೀಗೆ ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸೊ ಏನಪ್ಪ ಅಂದರೆ, ಕೆಮಿಕಲ್ಸ್ ಏನಿದಾವಲ್ಲ, ಸಸ್ಯಗಳ ಮೂಲಕ ಪ್ರಾಣಿ ತಿಂತವೆ, ಪ್ರಾಣಿಗಳ ಮೂಲಕ ನೆಕ್ಸ್ಟ್ ಮನುಷ್ಯ ತಿಂತಾನೆ, ಮನುಷ್ಯ ಬರುತ್ತೆ. ಸೊ ಯಾವುದೇ ರೀತಿಯಾಗಿ ಇದ್ರ ಸಸ್ಯಗಳ ಮೂಲಕ ಡೈರೆಕ್ಟಾಗಿ ಕೂಡ ಬರುತ್ತೆ. ಸೊ ಈ ಒಂದು ಜೈವಿಕ ಕ್ರಿಯೆಗೆ ಏನಂತ ಕರೀತಾರೆ ಅಂತ ಅಂದರೆ, ಇಲ್ಲಿ ಆಪ್ಷನ್ ಡಿ ನೋಡಿ, ಜೈವಿಕ ವರ್ಧನೆ ಅಂತ ಕರೆಯಲಾಗುತ್ತದೆ. ಇದಕ್ಕೆ ಜೈವಿಕ ವರ್ಧನೆ. ಸೊ ನಿಮ್ಗೇನಾದರೂ ಅರ್ಥ ಆಗಿಲ್ಲ ಅಂದರೆ ಪಾಸ್ ಮಾಡ್ಕೊಂಡು ಕ್ವಶನ್ ನೋಡಿಕೊಂಡು ಮುಂದೆ ಬನ್ನಿ. ಜೀವಕೋಶಗಳಲ್ಲಿ ರಾಸಾಯನಿಕ ಶಕ್ತಿಯು ಇದರಿಂದ ಉತ್ಪತ್ತಿಯಾಗುತ್ತದೆ ಅಂತ ಕೇಳ್ತಾರೆ. ಸೊ ಯಾವುದೇ ಒಂದು ಜೀವಕೋಶದಲ್ಲಿ ರಾಸಾಯನಿಕ ಶಕ್ತಿ ಉತ್ಪತ್ತಿಯಾಗುವುದರಿಂದ ಅಂತಂದರೆ ಮೈಟೋಕಾಂಡ್ರಿಯಾದ ಮೂಲಕ ಜೀವಕೋಶದಲ್ಲಿ ರಾಸಾಯನಿಕ ಶಕ್ತಿ ಉತ್ಪತ್ತಿ ಆಗುತ್ತದೆ. ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಅಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ ಯಾವುದಪ್ಪ ಅಂತಂದರೆ IRCI ಏನಪ್ಪ ಅಂತಂದರೆ, ಇದು ಇಂಡಸ್ಟ್ರಿಯಲ್ ರೀಕನ್ಸ್ಟ್ರಕ್ಷನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅನ್ನುವಂಥ ಸಂಸ್ಥೆ ಇದೇನೋ, ಇದು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಅಲ್ಲ. ಕೇರ್ ಹೌದು, ಕ್ರಿಸಾಲ್ ಹೌದು, ICRA ಹೌದು. ಆಪ್ಷನ್ ಡಿ ಇಲ್ಲಿ ತಪ್ಪಾದ ಹೇಳಿಕೆ ಆಗುತ್ತೆ. 1999ರಲ್ಲಿ ಫೆಮಾವನ್ನು ಯಾವ ಹಿಂದಿನ ಕಾಯ್ದೆಯ ಬದಲಾಗಿ ಪರಿಚಯಿಸಲಾಯಿತು ಅಂತ ಕೇಳಿದ್ದಾರೆ. ಸೊ ಫೆಮಾ ಅಂದರೆ ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತ ಇತ್ತು. ಅದನ್ನು ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟ್ ಇದ್ದಿದ್ದನ್ನು ಏನಪ್ಪ ಅಂತಂದರೆ ಫೆರಾ ಅಂತಿತ್ತು ಮೊದಲಿಗೆ, ಫೆರಾ ಅಂತ ಇತ್ತು, ಅದನ್ನು ಫೆಮಾ ಅಂತ ಮಾಡಿದರು. ಫೆಮಾ ಯಾವಾಗ 1999ರಲ್ಲಿ. ಇದು ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್, ಇವುಗಳನ್ನ ಹೊಂದಿಸಿ ಬರೀರಿ ಅಂತ ಕೇಳ್ತಾರೆ. ಸೊ ಹಸಿರು ಕ್ರಾಂತಿ ಸಂಬಂಧ ಹೊಂದಿರತಕ್ಕಂಥದ್ದು ಯಾವುದಕ್ಕೆ ಅಂತ ಅಂದರೆ, ಹಸಿರು ಕ್ರಾಂತಿ ಯಾವುದು, ಆಹಾರ ಪದಾರ್ಥಗಳ ಉತ್ಪಾದನೆಗೆ ಸಂಬಂಧವನ್ನು ಹೊಂದಿದೆ. ಸೊ ಅದೇ ರೀತಿಯಾಗಿ ಬಿಳಿ ಕ್ರಾಂತಿ ಯಾವುದಕ್ಕೆ, ಬಿಳಿ ಕ್ರಾಂತಿ ಹಾಲಿನ ಉತ್ಪಾದನೆಗೆ ಸಂಬಂಧಿಸಿದೆ. ನೀಲಿ ಕ್ರಾಂತಿ ಸಾಗರ ಉತ್ಪಾದನೆಗೆ ಸಂಬಂಧಿಸಿದೆ. ಸೊ ಇನ್ನು ಕೊನೆಯದಾಗಿ ಹಳದಿ ಕ್ರಾಂತಿ ಎಣ್ಣೆ ಬೀಜ ಉತ್ಪಾದನೆ. ಸೊ ಸಾಗರ ಉತ್ಪಾದನೆ ಅಂದರೆ ಮೀನಿಗೆ ಉತ್ಪಾದನೆ. ಸೊ ನಿಮ್ಮ ಸಾಗರದಲ್ಲಿ ಪೆಟ್ರೋಲಿಯಂ ಕೂಡ ಉತ್ಪಾದನೆ ಆಗುತ್ತೆ. ಸೊ ಅದಕ್ಕೆ ಸಂಬಂಧಿಸಿಲ್ಲ ಇದು. ಸೊ ಮೀನು ಅಥವಾ ಸೀ ಫುಡ್ ಅಂತ ಏನು ಕರಿತೀವಲ್ಲ ಅದಕ್ಕೆ ಉತ್ಪಾದನೆಗೆ ಸಂಬಂಧಿಸಿದೆ. ಸೊ ಇಲ್ಲಿ ಸರಿಯಾಗ್ತಕ್ಕಂಥ ಉತ್ತರ ಆಪ್ಷನ್ ಬಿ ಸರಿಯಾದಂಥ ಆಯ್ಕೆಯಾಗಿದೆ. ನೆಕ್ಸ್ಟ್,
ಪಟ್ಟಿ 1 ಮತ್ತು ಪಟ್ಟಿ 2. ಸೊ ಗಂಗರ ಪ್ರಸಿದ್ಧ ದೊರೆ ಯಾರಪ್ಪ ಅಂತಂದರೆ ಕೆಳಗಿನವುಗಳಲ್ಲಿ ಗಂಗರ ಪ್ರಸಿದ್ಧ ದೊರೆ ಕೊಂಗಣಿ ವರ್ಮ. ಕದಂಬರಿಗೆ ಸಂಬಂಧಪಟ್ಟಿರ್ತಕ್ಕಂತೆ ಮಯೂರ ವರ್ಮ. ಪ್ರಸಿದ್ಧ ದೊರೆ ಅನ್ನೋದಕ್ಕಿಂತ ಸ್ಥಾಪಿಸಿದವರು ಕೊಟ್ಟಿದ್ದಾರೆ ಇಲ್ಲಿ. ಇನ್ನು ರಾಷ್ಟ್ರಕೂಟರ ಸ್ಥಾಪಿಸಿದವರು ದಂತಿದುರ್ಗ. ಹೊಯ್ಸಳರ ಸ್ಥಾಪಕ ಸಳ. ಸೊ ಅಲ್ಲಿ ಸರಿಯಾಗ್ತಕ್ಕಂಥದ್ದು ನೋಡಿ ಯಾವುದಪ್ಪ ಅಂತಂದರೆ ಆಪ್ಷನ್ ಡಿ ಸರಿಯಾದ ಆಯ್ಕೆಯಾಗಿದೆ. ನೆಕ್ಸ್ಟ್, ಭಾರತವನ್ನು ತ್ಯಜಿಸಿದ ಯುರೋಪಿಯನ್ನರ ಕಾಲಕ್ರಮವನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ನೋಡಿ ಭಾರತ ತ್ಯಜಿಸಿದವರು ಫಸ್ಟ್ ಹೋದವ್ರು ಬಿಟ್ಟು ಹೋದವರು ಬ್ರಿಟಿಷರು, ಅದಾದಮೇಲೆ ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು. ಬ್ರಿಟಿಷರು 1947 ಬ್ರಿಟಿಷರು 1947ರಲ್ಲಿ ಭಾರತ ಬಿಟ್ಟು ಹೋದರೆ ಫ್ರೆಂಚರು 1954ರಲ್ಲಿ. ಸೊ ಅದೇ ರೀತಿ ನೆಕ್ಸ್ಟ್ ಡಚ್ಚರು ಹೋದರು, ಪೋರ್ಚುಗೀಸರು ಹೋಗಿದ್ದು 1961ರಲ್ಲಿ. ಸೊ ಈ ಡಚ್ಚರ್ದು ಏನಿದೆಯಲ್ಲ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಇದು, ಅದಕ್ಕೋಸ್ಕರ ಅವರು ಥರ್ಡ್ ಭಾಗದಲ್ಲಿ ಇರಿಸಲಾಗಿದೆ ಅಷ್ಟೇ ನೆನ್ಪಿಟ್ಕೊಳ್ರಿ. ಫ್ರೆಂಚರ್ ನಂತರ ಡಚ್ಚರು ಹೋದ್ರು, ಕೊನೆಗೆ ಪೋರ್ಚುಗೀಸರು ಹೋದ್ರು ಅಂತ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ರಸ್ತ್ ಗೋಪ್ತಾರ್ ಸತ್ಯ ಹೇಳುವವ ಎಂಬ ಪತ್ರಿಕೆಯನ್ನು ಆರಂಭಿಸಿದವರು ಯಾರು ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ನೋಡಿ, ದಾದಾಬಾಯಿ ನವರೋಜಿರವರು 1854ರಲ್ಲಿ ಈ ಒಂದು ರಸ್ತ್ ಗೋಪ್ತಾರ್ ಅಥವಾ ರಾಸ್ತ್ ಗೋಪ್ತಾರ್ ಅನ್ನುವಂಥ ಕೃತಿಯನ್ನು ಅಥವಾ ಪತ್ರಿಕೆ ಕೇಳಿದ್ದಾರೆ ನೋಡಿ. ಸಂಘ ಸಂಸ್ಥೆಗಳನ್ನು ರಚಿಸಿಕೊಳ್ಳುವ ಸ್ವಾತಂತ್ರ್ಯವನ್ನು ಯಾವ ಕಾರಣ ನೀಡಿ ನಿರಾಕರಿಸುವಂತಿಲ್ಲ ಅಂತ ಕೇಳಿದ್ದಾರೆ. ಸೊ ಯಾವುದೇ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಗುಂಪಿಗೆ ಜನರಿಗೆ ಸಂಘ ಸಂಸ್ಥೆಗಳನ್ನು ರಚನೆ ಮಾಡಬೇಕಂದಾಗ ಅವರಿಗೆ ನಿರಾಕರಣೆ ಯಾವ ರೀತಿಯಾಗಿ ಮಾಡುವುದಿಲ್ಲ ಅಂತಂದರೆ, ಸೊ ನೋಡಿ ರಾಷ್ಟ್ರ ರಕ್ಷಣೆ ಅಂತ ಹೇಳಿ ಅವರಿಗೆ ಕಾರಣ ಹೇಳಿ ಸಂಘ ಸಂಸ್ಥೆಯನ್ನು ತಡಿಬಹುದು. ಇನ್ನು ಸಾರ್ವಜನಿಕ ನೀತಿ ಅಂತ ಕೂಡ ಹೇಳಿ ತಡಿಬಹುದು, ಸಾರ್ವಜನಿಕ ವ್ಯವಸ್ಥೆ ಅಂತ ಕೂಡ ಹೇಳಿ ತಡಿಬಹುದು. ಬಟ್ ಭಾರತದ ಸಾರ್ವಭೌಮತ್ವ ಮತ್ತು ಸಮಗ್ರತೆ ಅಂತ ಹೇಳಿ ನಾವು ಸಂಘ ಮತ್ತು ಸಂಸ್ಥೆ ಮಾಡುವುದನ್ನು ತಡೆಯಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಆಪ್ಷನ್ ಡಿ ಇಲ್ಲಿ ಸರಿಯಾದಂತಹ ಆಯ್ಕೆಯಾಗುತ್ತೆ. ನೆಕ್ಸ್ಟ್, ಭಾರತದ ಚುನಾವಣಾ ಆಯೋಗದ ಮುಖ್ಯಸ್ಥರನ್ನು ಯಾರು ನೇಮಕ ಮಾಡುತ್ತಾರೆ ಅಂತ ಕೇಳಿದ್ದಾರೆ. ಸೊ ಭಾರತದ ಚುನಾವಣಾ ಆಯೋಗದ ಮುಖ್ಯಸ್ಥರನ್ನು ನೇಮಕ ಮಾಡ್ತಕ್ಕಂಥವರು ಆಪ್ಷನ್ ಸಿ ನೋಡಿ, ಯಾರು? ರಾಷ್ಟ್ರಪತಿಗಳು ಭಾರತದ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡ್ತಾರೆ. ಇದನ್ನು 324(2)ರಲ್ಲಿ ಹೇಳಲಾಗಿದೆ, ಭಾಗ 2ರಲ್ಲಿ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆಗುತ್ತೆ. ನೆಕ್ಸ್ಟ್, ರಾಜ್ಯಸಭೆಯಲ್ಲಿ ವಿವಿಧ ರಾಜ್ಯಗಳಿಂದ ಆರಿಸಿ ಬರುವ ಪ್ರತಿನಿಧಿಗಳ ಸಂಖ್ಯೆ ಎಷ್ಟನ್ನು ಮೀರುವಂತಿಲ್ಲ ಅಂತ ಕೇಳಿದ್ದಾರೆ. ಸೊ ರಾಜ್ಯಸಭೆಯಲ್ಲಿ ಎಷ್ಟನ್ನು ಮೀರಿರಬಾರ್ದು ಅಂತ ಅಂದರೆ ಆಪ್ಷನ್ ಎ 228 ಮೀರಿರಬಾರ್ದು. ಸೊ ಮೀರಿರಬಾರ್ದು. ಇದರ ಬಗ್ಗೆ 8ನೇ ಸ್ಕೆಡ್ಯೂಲ್ 8ರಲ್ಲಿ ಮತ್ತು ಭಾಗ 17ರಲ್ಲಿ ಇದರ ಬಗ್ಗೆ ತಿಳಿಸಲಾಗಿದೆ. ಭಾಗ 17 ಸ್ಕೆಡ್ಯೂಲ್ 8 ಆಪ್ಷನ್ ಎ ಇಲ್ಲಿ ಸರಿಯಾದಂತಹ ಆಯ್ಕೆಯಾಗುತ್ತೆ. ನೆಕ್ಸ್ಟ್, ಹಣಕಾಸು ತುರ್ತು ಪರಿಸ್ಥಿತಿಯಲ್ಲಿ ಅಂತ ಕೇಳಿದ್ದಾರೆ. ಸೊ ಕೆಳಗಿನ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ಹಣಕಾಸು ತುರ್ತು ಪರಿಸ್ಥಿತಿ ಇಲ್ಲ ಅಂತ ಕೊಟ್ಟಾಗ ಹಣಕಾಸಿನ ನಿಯಮಗಳನ್ನು ಕ್ಯಾನನ್ ಅಥವಾ ಅನುಸರಿಸಬೇಕು ಅಂತ ಇದೆ. ಇದು ಸರಿಯಾದಂತಹ ಆಯ್ಕೆಯಾಗುತ್ತೆ. ಸೊ ಇದು 360ನೇ ವಿಧಿ ಪ್ರಕಾರ ಈ ಒಂದು ಹಣಕಾಸು ತುರ್ತು ಪರಿಸ್ಥಿತಿ ಬಗ್ಗೆ ಹಣಕಾಸು ನಿಯಮಗಳನ್ನು ಅನುಸರಿಸಬೇಕಂತ ಹೇಳಲಾಗಿದೆ. ನೆಕ್ಸ್ಟ್ ಕ್ವಶನ್, ಭಾರತದ ಸಂವಿಧಾನದಲ್ಲಿ ಒಟ್ಟು ಎಷ್ಟು ರಾಷ್ಟ್ರ ಭಾಷೆಗಳಿಗೆ ಅವಕಾಶ ನೀಡಲಾಗಿದೆ ಅಂತ ಕೇಳಿದ್ದಾರೆ. ಸೊ ಭಾರತದ ಸಂವಿಧಾನದಲ್ಲಿ ಒಟ್ಟು ಎಷ್ಟು ಅಂತ ಅಂದರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ ನೋಡಿ, 22 ಭಾಷೆಗಳಿಗೆ ಅವಕಾಶವನ್ನು ನೀಡಲಾಗಿದೆ. ಭಾರತ ಸಂವಿಧಾನದಲ್ಲಿ ಟೋಟಲ್ 22 ಭಾಷೆಗಳಿಗೆ ಅವಕಾಶ ನೀಡಲಾಗಿದೆ. ನೆಕ್ಸ್ಟ್, ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ಉಪನದಿಗಳು ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ಮುಖ್ಯ ನದಿಗೆ ಸೇರಿಕೊಳ್ಳುತ್ತವೆ ಅಂತ ಕೇಳಿದ್ದಾರೆ. ಸೊ ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ನದಿಗಳು ಭಾರತದಲ್ಲಿ ಘಟಪ್ರಭಾ ನದಿಗೆ ಸೇರಿಕೊಳ್ಳುತ್ತವೆ. ನೆಕ್ಸ್ಟ್, ಉಪನದಿಗಳು, ಘಟಪ್ರಭಾ ನದಿಯ ಉಪನದಿಗಳು. ಇನ್ನು ಭಾರತದ ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಕೇಳಿದರೆ, ಸೊ ಇದು ಯಾವುದಂದ್ರೆ ಲಕ್ಷದ್ವೀಪ. ಕವರತ್ತಿ ಅದರ ರಾಜಧಾನಿ ಆಗುತ್ತೆ. ಲಕ್ಷದ್ವೀಪವು ಭಾರತದ ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಅಂದಾಜಿನ ಪ್ರಕಾರ ಭೂಮಿಯ ಆಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಸೊ ಭೂಮಿ ಸುಮಾರು 4.6 ಬಿಲಿಯನ್ ವರ್ಷಗಳಷ್ಟು ಹಳೆಯದು ಅಂತ ಹೇಳಬಹುದಾಗಿದೆ. ನೆಕ್ಸ್ಟ್, ಬೃಹತ್ ಪ್ರಮಾಣದಲ್ಲಿ ರೈಲ್ವೆ ನೆಟ್ವರ್ಕನ್ನು ಹೊಂದಿರುವ ದೇಶ ಯಾವುದು ಅಂತ ಕೇಳಿದರೆ, ಸೊ ಇತ್ತೀಚೆಗೆ ಆಪ್ಷನ್ ಎ ಅಮೇರಿಕ ಬೃಹತ್ ಪ್ರಮಾಣದ ರೈಲ್ವೆ ನೆಟ್ವರ್ಕನ್ನು ಹೊಂದಿರತಕ್ಕಂಥ ದೇಶವಾಗಿದೆ. ಬಟ್ ಇತ್ತೀಚೆಗೆ ನ್ಯೂಸ್ ಪ್ರಕಾರ ಭಾರತ ಏನಿದೆಯಲ್ಲ, ಭಾರತ ಗ್ರೀನ್ ರೈಲ್ವೆ ನೆಟ್ವರ್ಕ್ ಇದರ ಅರ್ಥ ಏನಪ್ಪ ಅಂತಂದರೆ
ಗ್ರೀನ್ ರೈಲ್ವೆ ನೆಟ್ವರ್ಕ್ನ ಹೊಂದಿರತಕ್ಕಂಥ ದೇಶವಾಗಿದೆ. ಇದು ಏನಪ್ಪ ಅಂತಂದರೆ ಎಲೆಕ್ಟ್ರಿಸಿಟಿ ಅಂದರೆ ಅತಿ ಹೆಚ್ಚು ವಿದ್ಯುನ್ಮಾನ ಹೊಂದಿರತಕ್ಕಂಥ ಒಂದು ಎಲೆಕ್ಟ್ರಿಸಿಟಿ ಹೊಂದಿರತಕ್ಕಂಥ ರೈಲ್ವೆ ಟ್ರ್ಯಾಕನ್ನು ಹೊಂದಿರತಕ್ಕಂಥದ್ದು ನಮ್ಮ ಭಾರತವಾಗಿದೆ. ಅದನ್ನು ಕೂಡ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಇಲ್ಲಿಗೆ ಏನೋ ಇಂಗ್ಲೀಷ್ ಗ್ರಾಮರ್ ಪ್ರಶ್ನೆಗಳು ಸ್ಟಾರ್ಟ್ ಆಗ್ತವೆ. ರಾಹುಲ್ ಸಿನ್ಸ್ ರಾಹುಲ್ ಡ್ಯಾಶ್ ದ ಮೂವಿ ಹಿ ಡಿಡ್ ನಾಟ್ ಅಕಂಪನಿ ಹೀಸ್ ಫ್ರೆಂಡ್ಸ್ ಟು ದ ಸಿನಿಮಾ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಗಳನ್ನು ಬಿಟ್ಟ ಸ್ಥಳವನ್ನು ತುಂಬಿ ಬರೆದಾಗ ಸಿನ್ಸ್ ರಾಹುಲ್ ಹ್ಯಾಸ್ ಆಲ್ರೆಡಿ ವಾಚ್ಡ್ ದ ಮೂವಿ ಹಿ ಡಿಡ್ ನಾಟ್ ಅಕಂಪನಿ ಹೀಸ್ ಫ್ರೆಂಡ್ಸ್ ಟು ಹೀಸ್ ಸಿನಿಮಾ ಅಂತ ಕೇಳಿದರೆ ಆಪ್ಷನ್ ಬಿ ಇಲ್ಲಿ ಸರಿಯಾದಂತಹ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ದೇ ವೋಂಟ್ ಕ್ಯಾಚ್ ದ ಬರ್ಗ್ಲರ್ಸ್ ಡ್ಯಾಶ್ ಅಂತ ಕೇಳಿದರೆ ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಇನ್ ದ ಫಾಲೋಯಿಂಗ್ ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಕೇಳಿದರೆ. ಸೊ ಇಲ್ಲಿ ನೋಡಿ ಕ್ವಶನ್ ಟ್ಯಾಗ್ ಅಪ್ಲೈ ಮಾಡ್ಬೇಕಂದ್ರೆ ಇದು ಕ್ವಶನ್ ಆಗಿ ಪರಿಣಮಿಸಬೇಕು. ಸೊ ಅದು ಯಾವುದನ್ನು ನಾವು ಹಾಕಿದರೆ ಕ್ವಶನ್ ಟ್ಯಾಗ್ ಆಗುತ್ತೆ ಅಂತಂದರೆ ವಿಲ್ ದೇ ವೋಂಟ್ ಕ್ಯಾಚ್ ದ ಬರ್ಗ್ಲರ್ಸ್ ವಿಲ್ ದೇ ಅಂತ ಕ್ವಶನ್ ಮಾಡ್ಬೋದು. ವಿಲ್ ದೇ ಅಂತ ಕ್ವಶನ್ ಮಾಡ್ಬೋದು. ಆಪ್ಷನ್ ಡಿ ಇಲ್ಲಿ ಸರಿಯಾದಂತಹ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ಪೀಪಲ್ ಇನ್ ಮಲ್ನಾಡ್ ಕ್ಯಾರಿ ಅಂಬ್ರೆಲಾ ವೆನ್ ಎವರ್ ದೇ ಗೋ ಔಟ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಪೀಪಲ್ ಇನ್ ಮಲ್ನಾಡ್ ಕ್ಯಾರಿ ಅಂಬ್ರೆಲಾ ಡ್ಯಾಶ್ ಅಂಬ್ರೆಲಾ ದಿ ಅಂಬ್ರೆಲಾ ಇಲ್ಲಿ ನೌನ್ ಬಂದಿದೆ, ಅದಕ್ಕೋಸ್ಕರ ದಿ ಅಂಬ್ರೆಲಾ ವೆನ್ ಎವರ್ ದೇ ಗೋ ಔಟ್ ಅನ್ನೋದು ಸರಿಯಾದಂತಹ ಉತ್ತರ ಆಗುತ್ತೆ. ನೆಕ್ಸ್ಟ್ ದ ಗೌರ್ನಮೆಂಟ್ ವರ್ಕ್ಡ್ ಹಾರ್ಡ್ ಟು ಬಿಲ್ಡ್ ಬ್ರಿಡ್ಜಸ್ ವಿತ್ ನೇಬರಿಂಗ್ ಕಂಟ್ರೀಸ್ ಅಂತ ಕೇಳಿದ್ದಾರೆ. ಸೊ ಈ ಒಂದು ಅಂಡರ್ಲೈನ್ ಮಾಡಿರ್ತಕ್ಕಂಥ ವರ್ಡ್ನ ಅರ್ಥ ಏನು, ಅಂಡರ್ಲೈನ್ ವರ್ಡ್ ಅರ್ಥ ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾಗ್ತಕ್ಕಂಥ ಉತ್ತರ ಆಪ್ಷನ್ ಬಿ ಇಂಪ್ರೂವ್ ರಿಲೇಷನ್ಶಿಪ್ಸ್ ಅನ್ನೋದು ಸರಿಯಾಗುತ್ತೆ. ಏನಪ್ಪ ಅಂದರೆ ಬೇರೆ ದೇಶಗಳೊಂದಿಗೆ ರಿಲೇಷನ್ಗಳನ್ನು ಇಂಪ್ರೂವ್ ಮಾಡೋ ಸಲುವಾಗಿ ಬಿಲ್ಡಿಂಗ್ ಬ್ರಿಡ್ಜಸ್ ಅಂತ ಬರುತ್ತೆ. ಆಣೆಕಟ್ಟನ್ನು ಕಟ್ಟಲಾಗುತ್ತದೆ ಅಂತ ಕನ್ನಡದಲ್ಲಿ. ನೆಕ್ಸ್ಟ್ ಸ್ಟೂಡೆಂಟ್ಸ್ ಸ್ಟಡಿಯಿಂಗ್ ಅಬ್ರಾಡ್ ಅರ್ನ್ ಡ್ಯಾಶ್ ಲರ್ನ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾಗ್ತಕ್ಕಂಥ ಉತ್ತರ ವೈಲ್ ದೇ ಅರ್ನ್ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂತಹ ಆಯ್ಕೆ. ನೆಕ್ಸ್ಟ್ ಐದರ್ ಮೈ ಫಾದರ್ ಆರ್ ಮದರ್ ಡ್ಯಾಶ್ ಟು ಅಟೆಂಡ್ ದ ಪೇರೆಂಟ್ ಟೀಚರ್ ಮೀಟಿಂಗ್ ದಿಸ್ ಈವ್ನಿಂಗ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ ಐದರ್ ಅಂತ ಕೊಟ್ಟಿದ್ದಾರೆ. ಸೊ ಯಾರಾದರಲ್ಲಿ ಒಬ್ಬರು ತಂದೆ ಅಥವಾ ತಾಯಿ ಒಬ್ಬರು ಅಟೆಂಡ್ ಆಗ್ತಾರಂತ ಈಸ್ ಗೋಯಿಂಗ್ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಒಬ್ಬರನ್ನ ಇಲ್ಲಿ ಸೂಚಿಸಲಾಗುತ್ತದೆ, ಅದಕ್ಕೋಸ್ಕರ ಈಸ್ ಗೋಯಿಂಗ್ ಅನ್ನುವುದು ಸರಿಯಾದಂತಹ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ದ ಶ್ರೀವುಡ್ ಪೊಲೀಸ್ ಆಫೀಸರ್ ಡ್ಯಾಶ್ ದ ಪ್ಲಾಯ್ ಟು ದ ಟೆರರಿಸ್ಟ್ ಅಂತ ಕೇಳಿದ್ದಾರೆ. ಸೊ ಶ್ರೀವುಡ್ ಪೊಲೀಸ್ ಆಫೀಸರ್ ಸಾವ್ ಥ್ರೂ ದ ಪ್ಲಾಯ್ ಆಫ್ ಟೆರರಿಸ್ಟ್ ಅನ್ನೋದು ಸರಿಯಾದಂತಹ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ಆ್ಯಡ್ ಅ ಸುಟೇಬಲ್ ಪ್ರಿಫಿಕ್ಸ್ ಟು ಗೆಟ್ ದ ಅಪೋಸಿಟ್ ಆಫ್ ದ ವರ್ಡ್ ಅಕ್ಯುರೇಟ್ ಅಂತ ಕೇಳಿದ್ರೆ. ಸೊ ಅಕ್ಯುರೇಟ್ ಅನ್ನುವಂಥ ಪದದ ಅಪೋಸಿಟ್ ಮೀನಿಂಗ್ ಕೇಳ್ತಕ್ಕಂಥ ಪ್ರಿಫಿಕ್ಸನ್ನು ನಾವು ಹಾಕಿದರೆ ಇನ್ಅಕ್ಯುರೇಟ್ ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ. ಇನ್ಅಕ್ಯುರೇಟ್ ಅನ್ನೋದು ಅಕ್ಯುರೇಟ್ ಪದದ ವಿರುದ್ಧಾರ್ಥಕ ಪದ ಆಗುತ್ತೆ. ನೆಕ್ಸ್ಟ್ ರವಿ ವೆಂಟ್ ಟು ದ ಡೆಂಟಿಸ್ಟ್. ಸೊ ಚೂಸ್ ದ ಕರೆಕ್ಟ್ ಇಂಟ್ರಾಗೇಟಿವ್ ಫಾರ್ಮ್ ಆಫ್ ದ ಗಿವನ್ ಸೆಂಟೆನ್ಸ್ ಅಂತ ಕೇಳ್ತಾರೆ. ಸೊ ಅವನಿಗೆ ನಾವು ಪ್ರಶ್ನಾರ್ಥಕವಾಗಿ ಅಥವಾ ಇಂಟ್ರಾಗೇಟ್ ಮಾಡೋ ರೀತಿಯಾಗಿ ಅದನ್ನು ಹೊಂದಿಸಿ ಬರೆದಾಗ ಸರಿಯಾಗ್ತಕ್ಕಂಥ ಉತ್ತರ ಡಿಡ್ ರವಿ ಗೋ ಟು ದ ಡೆಂಟಿಸ್ಟ್ ಅನ್ನೋದು ಸರಿಯಾದಂತಹ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ಆ್ಯಡ್ ಅ ಮೀನಿಂಗ್ಫುಲ್ ಸಫಿಕ್ಸ್ ಟು ದ ವರ್ಡ್ ರೇಡಿಯೇಟ್. ಸೊ ರೇಡಿಯೇಟ್ ಶಬ್ದಕ್ಕೆ ಒಂದು ಮೀನಿಂಗ್ಫುಲ್ ಸಫಿಕ್ಸ್ ಅಂದರೆ ಪ್ರಿಫಿಕ್ಸ್, ಪ್ರಿ ಅಂದರೆ ಮುಂದೆ ಬರ್ತಕ್ಕಂಥದ್ದು, ಸಫಿಕ್ಸ್ ಅಂದರೆ ಹಿಂದೆ, ಆ ವಾಕ್ಯ ಒಂದು ಇದರ ವರ್ಡ್ನ ಹಿಂದೆ. ಸೊ ಇಲ್ಲಿ ಸರಿಯಾಗ್ತಕ್ಕಂಥ ಉತ್ತರ ನೋಡಿ ರೇಡಿಯೇಷನ್ ಅಂತ ನಾವು ಅಪ್ಲೈ ಮಾಡ್ಬೋದು. ಅದಕ್ಕೋಸ್ಕರ ಆಪ್ಷನ್ ಎ ಇಲ್ಲಿ ಸರಿಯಾದಂತಹ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ದಿಸ್ ಫುಡ್ ಈಸ್ ಇನ್ಎಡಿಬಲ್ ಬಿಕಾಸ್ ಇಟ್ ಈಸ್ ಸ್ಟೇಲ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ ದ ಅಬೋವ್ ಸೆಂಟೆನ್ಸ್ ಈಸ್ ಯಾವ ರೀತಿಯಾದ ಈ ವಾಕ್ಯ ಅಂತ ಕೇಳಿದ್ದಾರೆ. ಸೊ ಇದೊಂದು ಯಾವ ರೀತಿಯಾದ ವಾಕ್ಯ ಅಂತಂದರೆ ಇದೊಂದು ಅಫರ್ಮೇಟಿವ್ ವಾಕ್ಯ ಆಗುತ್ತೆ, ಅಫರ್ಮೇಟಿವ್ ಸೆಂಟೆನ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಅ ಪರ್ಸನ್ ಹೂ ಈಸ್ ವಿಲ್ಲಿಂಗ್ ಟು ಟೇಕ್ ರಿಸ್ಕ್ ವೈಲ್ ಸ್ಟಾರ್ಟಿಂಗ್ ಆರ್ ರನ್ನಿಂಗ್ ಬಿಸ್ನೆಸ್ ಈಸ್ ಆನ್ ಅಂತ ಕೇಳಿದ್ದಾರೆ. ಸೊ ಯಾರು ಒಂದು ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡುವಾಗ ರಿಸ್ಕ್ ತಗೋತಾರೋ ಅವ್ರಿಗೆ ಏನಂತ ಕರೀತಾರೆ ಅಂತ ಅಂದರೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ನೋಡಿ ಎಂಟರ್ಪ್ರಿನರ್ ಅಂತ ಕರೀತಾರೆ. ನೆಕ್ಸ್ಟ್
ಯು ಓಪನ್ ದ ಡೋರ್ ಪ್ಲೀಸ್ ಅಂತ ಕೇಳಿದ್ದಾರೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಕ್ವಶನ್ ಕ್ಯಾನ್ ರಿಪ್ಲೇಸ್ ದ ಅಬೋವ್ ಸೆಂಟೆನ್ಸ್ ಸ್ಟೇಟ್ಮೆಂಟ್ ಆ್ಯಸ್ ದ ಪೊಲೈಟ್ ಕ್ವಶನ್ ಅಂತ ಕೇಳಿ. ಸೊ ನೀನು ಅದನ್ನು ಕದವನ್ನ ತೆರೆ ಅಂತ ಹೇಳಿದಾಗ ಅದನ್ನು ನಾವು ಕ್ವಶನ್ದಲ್ಲಿ ಯಾವ ರೀತಿಯಾಗಿ ಪೊಲೈಟಾಗಿ ಕ್ವಶನ್ ಮಾಡ್ಬೋದು ಅಂತ ಅಂದರೆ ಸರಿಯಾಗ್ತಕ್ಕಂಥ ಉತ್ತರ ನೋಡಿ ಯಾವುದಂದ್ರೆ ಕ್ಯಾನ್ ಯು ಓಪನ್ ದ ಡೋರ್ ಅಂತ ಹೇಳ್ಬೋದು. ಆಪ್ಷನ್ ಡಿ ಇಲ್ಲಿ ಸರಿಯಾದಂತಹ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ಚೂಸ್ ಕರೆಕ್ಟ್ಲಿ ಸ್ಪೆಲ್ಡ್ ಪೇರ್ ಆಫ್ ವರ್ಡ್ಸ್ ಫ್ರಮ್ ದ ಫಾಲೋಯಿಂಗ್ ಅಂತ ಕೇಳ್ತಾರೆ. ಸೊ ಇವು ಎರಡೂ ಒಂದು ವರ್ಡ್ಗಳ ಸ್ಪೆಲ್ಲಿಂಗ್ ಸರಿಯಾಗಿರ್ತಕ್ಕಂಥ ಪೇರನ್ನು ಹುಡುಕ್ರಿ ಅಂತ. ಇಲ್ಲಿ ಸರಿಯಾಗ್ತಕ್ಕಂಥ ಉತ್ತರ ನೋಡಿ ಪ್ರೊನೌನ್ಸಿಯೇಷನ್ ಅನ್ನುವಂಥದ್ದು ಆಪ್ಷನ್ ಡಿ ಇಲ್ಲಿ ಸರಿಯಾದ ಸ್ಪೆಲ್ಲಿಂಗ್ ಆಗಿದೆ. ನೆಕ್ಸ್ಟ್ ಪಾರ್ಡನ್ ಮೀ ಇನ್ ಅ ಕನ್ವರ್ಸೇಷನ್ ಈಸ್ ಯೂಸ್ಡ್ ಫಾರ್ ಅಂತ ಕೇಳ್ತಾರೆ. ಸೊ ಪಾರ್ಡನ್ ಮೀ ಅನ್ನುವಂಥದ್ದು ಒಂದು ಕನ್ವರ್ಸೇಷನ್ದಲ್ಲಿ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ರಿಕ್ವೆಸ್ಟಿಂಗ್ ಟು ರಿಪೀಟ್ ವಾಟ್ ಹ್ಯಾಸ್ ಬಿನ್ ಸೇಡ್ ಅಂತ ಅನ್ನೋದಕ್ಕೆ, ಅಂದರೆ ರಿಪೀಟ್ ಮಾಡಿ ಅನ್ನೋದಕ್ಕೆ ಪಾರ್ಡನ್ ಮೀ ಅಂತ ಕೂಡ ಹೇಳಲಾಗುತ್ತದೆ. ಹಿ ವಾಸ್ ಡ್ಯಾಶ್ ಕನ್ಸ್ಯೂಮ್ಡ್ ವಿತ್ ಫಿಲ್ಯಾಂಥ್ರಪಿ ಡ್ಯಾಶ್ ಹಿ ಗೇವ್ ಅವೇ ಎವ್ರಿಥಿಂಗ್ ಟು ಚಾರಿಟಿ ಅಂತ ಕೇಳಿದ್ದಾರೆ. ಸೊ ಹಿ ವಾಸ್ ಇನ್ನು ಬಿಟ್ಟ ಸ್ಥಳವನ್ನು ತುಂಬಿ ಬರೆದಾಗ ಹಿ ವಾಸ್ ಸಚ್ consumed with the philanthropy that he gave away everything to the charity ಅಂತ ಹೇಳಲಾಗುತ್ತದೆ. ಆಪ್ಷನ್ ಎ ಇಲ್ಲಿ ಸರಿಯಾದಂತಹ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ದೇರ್ ವುಡ್ ಬಿ ಎ ಸ್ಟೀಪ್ ಹೈಕ್ ಇನ್ ಆಯಿಲ್ ಪ್ರೈಸಸ್ ಆಫ್ಟರ್ ದ ವಾರ್ ಅಂತ ಇದೆ. ಸೊ ಇಲ್ಲಿ ದ ಅಂಡರ್ಲೈನ್ಡ್ ಕಾಂಟ್ರಾಕ್ಟೆಡ್ ಫಾರ್ಮ್ ಆಫ್ ದ ವರ್ಡ್ ಸ್ಟ್ಯಾಂಡ್ಸ್ ಫಾರ್ ಅಂತ ಕೇಳಿದ್ದಾರೆ. ಸೊ ಇದು ಅಂಡರ್ಲೈನ್ ದೇ ವುಡ್ ಬಿ ಇದು ಶಾರ್ಟ್ ಫಾರ್ಮ್ದಲ್ಲಿದೆ. ಸೊ ಇದರ ಫುಲ್ ಫಾರ್ಮನ್ನು ನಾವು ಬರೆದಾಗ ಸರಿಯಾಗ್ತಕ್ಕಂಥ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ಬಿ ದೇರ್ ವುಡ್ ಬಿ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂತಹ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ಆ್ಯಂಡ್ ಅಫಿಷಿಯಲ್ ಲೆಟರ್ ಡಿಮ್ಯಾಂಡ್ಸ್ ದ ಯೂಸ್ ಆಫ್ ಡ್ಯಾಶ್ ಲ್ಯಾಂಗ್ವೇಜ್ ಅಂತ ಇದೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರವಾಗ್ತಕ್ಕಂಥದ್ದು ಆಪ್ಷನ್ ಡಿ ಫಾರ್ಮಲ್. ಆ್ಯಂಡ್ ಅಫಿಷಿಯಲ್ ಲೆಟರ್ ಡಿಮ್ಯಾಂಡ್ಸ್ ದ ಯೂಸ್ ಆಫ್ ಫಾರ್ಮಲ್ ಲ್ಯಾಂಗ್ವೇಜ್ ಅನ್ನೋದು ಸರಿಯಾದಂತಹ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ಚೂಸ್ ದ ಗ್ರಾಮೆಟಿಕಲ್ ಕರೆಕ್ಟ್ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಕೆಳಗಿನವುಗಳಲ್ಲಿ ಗ್ರಾಮೆಟಿಕಲಿ ಸರಿಯಾದ ಸೆಂಟೆನ್ಸನ್ನು ಹೊಂದಿರತಕ್ಕಂಥದ್ದು ಸರಳ ಡಿಡ್ ನಾಟ್ ನೋ ದ ರೂಲ್ಸ್ ಆಫ್ ದ ಕಂಪನಿ ಅನ್ನೋದು ಒಂದು ಸರಿಯಾದ ವಾಕ್ಯ ಆಗುತ್ತೆ. ನೆಕ್ಸ್ಟ್ ಇನ್ ದ ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್ ದ ವರ್ಡ್ ವುಡ್ ವುಡ್ ಮೇ ಈಸ್ ಯೂಸ್ಡ್ ಫಾರ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್ ಮೇಕಿಂಗ್ ಅ ರಿಕ್ವೆಸ್ಟ್ ವರ್ಡ್ ವುಡ್ ಕುಡ್ ಮೇ ಅಂತ ಬಂದಾಗ ಒಂದು ರಿಕ್ವೆಸ್ಟ್ ಅಂದರೆ ಒಂದು ಏನಾದರೂ ಕೇಳಿಕೊಳ್ಳೋದಕ್ಕೆ ಈ ರೀತಿಯಾಗಿ ಕೇಳಲಾಗುತ್ತದೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂತಹ ಉತ್ತರ ಆಗುತ್ತೆ. ನೆಕ್ಸ್ಟ್ ಇನ್ನು ಕನ್ನಡ ಗ್ರಾಮರ್ ಕ್ವಶನ್ಗಳಿದ್ದಾವೆ 20. ಬ್ಯಾಸಗಿ ಈ ಪದದ ಗ್ರಾಂಥಿಕ ರೂಪ ಏನು ಅಂತ ಕೇಳಿದ್ದಾರೆ. ಸೊ ಬ್ಯಾಸಗಿ ಪದದ ಗ್ರಾಂಥಿಕ ರೂಪ ಬೇಸಿಗೆ. ಸೊ ಇದು ಸಿಂಪಲ್ ಇದೆ. ನೆಕ್ಸ್ಟ್ ಕಬ್ಬಿಗ ಪದದ ಸಮಾನಾರ್ಥಕ ರೂಪ ಏನು ಅಂತ ಕೇಳಿದ್ದಾರೆ. ಸೊ ಕಬ್ಬಿಗ ಅನ್ನುವಂಥ ಪದದ ಸಮಾನಾರ್ಥಕ ರೂಪ ಏನಪ್ಪ ಅಂತಂದರೆ ಕವಿ ಕಬ್ಬಿಗ ಅಂತ ಕರೀತಾರೆ. ನೆಕ್ಸ್ಟ್ ನಿಮ್ಮ ಹೆಸರು ಏನು ಈ ವಾಕ್ಯದಲ್ಲಿ ಬಳಸುವ ಚಿಹ್ನೆ ಯಾವುದು ಅಂತ ಕೇಳಿದ್ದಾರೆ. ಸೊ ಈ ವಾಕ್ಯದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಲಾಗುತ್ತದೆ. ನೆಕ್ಸ್ಟ್ ಕೆಳಗಿನವುಗಳಲ್ಲಿ ವ್ಯಾಕರಣ ಸರಿಯಾದ ಆಯ್ಕೆ ಯಾವುದು ಅಂತ ಕೇಳಿದ್ದಾರೆ. ಸೊ ವ್ಯಾಕರಣದಲ್ಲಿ ಸರಿಯಾದ ಆಯ್ಕೆ ಸ್ವಚ್ಛ ಭಾರತ ಅಭಿಯಾನ ಅನ್ನುವಂಥದ್ದು ವ್ಯಾಕರಣದಲ್ಲಿ ಸರಿಯಾದಂತಹ ಆಯ್ಕೆಯಾಗಿದೆ. ಸೊ ಈ ಕೆಳಗಿನ ಪದಗಳ ಗುಂಪನ್ನು ಅರ್ಥಪೂರ್ಣವಾಗಿ ವಾಕ್ಯ ರಚಿಸಲು ಕ್ರಮವನ್ನು ಜೋಡಿಸಿರಿ ಅಂತ ಕೇಳಿದ್ದಾರೆ. ಸೊ ಅರ್ಥಪೂರ್ಣವಾಗಿ ವಾಕ್ಯ ರಚಿಸಿದಾಗ ಏನಾಗುತ್ತೆ ನೋಡಿ ಏನಪ್ಪ ಅಂತಂದರೆ ಫಸ್ಟ್ ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಗೆಳೆಯರು ಯಾರೂ ಇಲ್ಲ. ಆಪ್ಷನ್ ಸಿ ಇಲ್ಲಿ ಸರಿಯಾದಂತಹ ವಾಕ್ಯ ಆಗುತ್ತೆ. ನೆಕ್ಸ್ಟ್ ಕನ್ನಡ ರತ್ನತ್ರಯರು ಯಾರು ಅಂತ ಕೇಳಿದ್ದಾರೆ. ಸೊ ಕನ್ನಡದ ರತ್ನತ್ರಯರಂತ ಪಂಪ ಪೊನ್ನ ರನ್ನರನ್ನು ಕರೆಯಲಾಗುತ್ತದೆ. ಆಪ್ಷನ್ ಎ ಇಲ್ಲಿ ಸರಿಯಾದಂತಹ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ಕರ್ನಾಟಕದ ಕಬೀರ್ ಎಂದು ಕರೆಸಿಕೊಂಡವರು ಯಾರು ಅಂತ ಕೇಳಿದರೆ. ಸೊ ಕರ್ನಾಟಕದ ಕಬೀರ್ ಅಂತ ಶಿಶುನಾಳ ಶರೀಫರಿಗೆ ಕರೆಯಲಾಗುತ್ತದೆ. ನೆಕ್ಸ್ಟ್ ಪ್ರಪಂಚ ಇರೋ ತನಕ ಮುಂದೆ ಕನ್ನಡ ಪದ್ಗಳು ನುಗ್ಲಿ ಎಂಬ ಕನ್ನಡದ ಉತ್ಕಟ ಅಭಿಮಾನವನ್ನು ಮೆರೆದಂತಹ ಕವಿ ಯಾರಪ್ಪ ಅಂತ ಕೇಳಿದರೆ ಇಲ್ಲಿ ಸರಿಯಾದಂತಹ ಉತ್ತರವಾಗ್ತಕ್ಕಂಥದ್ದು ಆಪ್ಷನ್ ಡಿ ನೋಡಿ ಚನ್ನವೀರ ಕಣೀರವರು ಈ ಒಂದು ಪ್ರಪಂಚ ಇರೋ ತನಕ ಮುಂದೆ ಕನ್ನಡ ಪದಗಳು ನುಗ್ಲಿ ಅನ್ನುವಂಥದ್ದನ್ನು ಉತ್ಕಟ ಅಭಿಮಾನ ಮೆರೆದ ಕವಿಯಾಗಿದ್ದಾರೆ. ನೆಕ್ಸ್ಟ್ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರ ಏನಂತ ಕರೀತಾರೆ ಸ್ವರಗಳು ಅಂತ ಕರೆಯಲಾಗುತ್ತದೆ. ನೆಕ್ಸ್ಟ್ ಕ್ವಶನ್ಗಳು ಸಿಂಪಲ್ ಇದ್ದಾವೆ. ನೆಕ್ಸ್ಟ್ ಲೋಪಸಂಧಿಗೆ ಉದಾಹರಣೆ. ಸೊ ಕೆಳಗಿನವುಗಳಲ್ಲಿ ಯಾವುದು ಲೋಪಸಂಧಿಗೆ ಉದಾಹರಣೆ ಅಂತ ಅಂದರೆ ಗುರುಪದೇಶ ಅನ್ನುವಂಥದ್ದು ಲೋಪಸಂಧಿಗೆ ಉದಾಹರಣೆ ಆಗುತ್ತೆ. ನೆಕ್ಸ್ಟ್ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ಅಂತ ಇಲ್ಲಿದೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರವಾಗ್ತಕ್ಕಂಥದ್ದು ಪ್ರಕಾರವಾಚಕ. ಈ ಒಂದು ಗೆರೆ
ಈ ವಾಕ್ಯದಲ್ಲಿ ಗೆರೆ ಎಳೆದಿರೋ ಪದ ಮಣೆ ಅನ್ನುವಂಥದ್ದೊಂದು ಪ್ರಕಾರವಾಚಕವಾಗುತ್ತೆ. ನೆಕ್ಸ್ಟ್, ಯೋಗಿ ಡ್ಯಾಶ್ ನಾಮಪದಕ್ಕೆ ಉದಾಹರಣೆ ಅಂತ ಕೇಳಿದರೆ, ಸೊ ಯೋಗಿ ಒಂದು ಯಾವ ನಾಮಕ್ಕೆ ಉದಾಹರಣೆ ಅಂತಂದರೆ ಇದೊಂದು ಅನ್ವರ್ಥಕ ನಾಮಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್, ಅಕ್ಕ ಈ ಪದದ ಬಹುವಾಚಕ ರೂಪ ಏನು ಅಂತ ಕೇಳಿದರೆ, ಸೊ ಅಕ್ಕ ಪದದ ಬಹುವಚನ ರೂಪ ಏನಪ್ಪ ಅಂತಂದರೆ ಅಕ್ಕಗಳು, ಅಕ್ಕಂದಿರು ಆಗುತ್ತೆ, ಅಕ್ಕಂದಿರು. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ನಿತ್ಯ ನಪುಂಸಕ ಲಿಂಗ ಅಲ್ಲ ಅಂತ ಕೇಳಿದ್ದಾರೆ. ಸೊ ಕೆಳಗಿನವುಗಳಲ್ಲಿ ತಂದೆ ಅನ್ನುವಂಥದ್ದು ನಿತ್ಯ ನಪುಂಸಕ ಲಿಂಗ ಅಲ್ಲ. ಜನ ಹೌದು, ಶಿಶು ಹೌದು, ಮಗು ಕೂಡ ನಿತ್ಯ ನಪುಂಸಕ ಲಿಂಗ ಆಗುತ್ತೆ. ಇನ್ನು ವಾಚ್ಯಲಿಂಗಕ್ಕೆ ಉದಾಹರಣೆ ನೀಡಿ ಅಂತ ಕೇಳಿದ್ದಾರೆ. ಸೊ ಕೆಳಗಿನವುಗಳಲ್ಲಿ ಯಾವುದು ಒಂದು ವಾಚ್ಯಲಿಂಗ ಅಂದರೆ ಆಕಾಶ ಅನ್ನುವಂಥದ್ದೊಂದು ವಾಚ್ಯಲಿಂಗವಾಗುತ್ತೆ. ನೆಕ್ಸ್ಟ್, ಸದ್ಧರ್ಮದ ಸತಿಯೇ ಸರ್ವಕ್ಕೆ ಸಾಧನ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದದ ಸೂಚಿಸುವಂಥ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದರೆ ಇಲ್ಲಿ ಸಂಬೋಧನಾ ವಿಭಕ್ತಿ ಪ್ರತ್ಯಯ ಕೊಡುತ್ತೆ. ಸತಿಯೇ ಎ ಸಂಬೋಧನಾ ಎ ಅನ್ನುವಂಥ ವಿಭಕ್ತಿ ಪ್ರತ್ಯಯವನ್ನು ನೀಡ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ನಿಮಗೆ ಶುಭವಾಗಲಿ ಅಡಿಗೆರೆ ಎಳೆದ ಪದವು ಡ್ಯಾಶ್ ರೂಪ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಸರಿಯಾಗ್ತಕ್ಕಂಥ ಉತ್ತರ ಆಪ್ಷನ್ ಸಿ ನೋಡಿ, ವಿದ್ಯಾರ್ಥಕ ರೂಪ. ಶುಭವಾಗಲಿ ಅನ್ನುವಂಥದ್ದು ವಿದ್ಯಾರ್ಥಕ ರೂಪವಾಗಿದೆ. ನೆಕ್ಸ್ಟ್, ಆಕಾಶದಲ್ಲಿ ಗುಡುಗುಡು ಎಂದು ಗುಡುಗಿತು. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದವು ಏನು ಅಂತ ಕೇಳಿದ್ದಾರೆ. ಗುಡುಗುಡು ಅನ್ನುವಂಥ ಪದ ಏನು ಅಂತ ಅಂದರೆ ಇಲ್ಲಿ ಸರಿಯಾಗ್ತಕ್ಕಂಥ ಉತ್ತರ ಅನುಕರಣಾವ್ಯಯ. ಇದೊಂದು ಅನುಕರಣಾವ್ಯಯವಾಗಿದೆ. ನೆಕ್ಸ್ಟ್, ಭೂಮಿ ಈ ಪದವು ಡ್ಯಾಶ್ ಭಾಷೆಗೆ ಸೇರಿದೆ ಅಂತ ಕೇಳಿದ್ದಾರೆ. ಸೊ ಭೂಮಿ ಅನ್ನುವಂಥ ಪದ ಇದೊಂದು ಸಂಸ್ಕೃತ ಭಾಷೆಗೆ ಸೇರಿದ ಪದವಾಗಿದೆ. ನೆಕ್ಸ್ಟ್, ದ್ವಿರುಕ್ತಿಗೆ ಈ ಪದ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ದ್ವಿರುಕ್ತಿಗೆ ಉದಾಹರಣೆಯಾಗಿರ್ತಕ್ಕಂಥದ್ದು ಬೇಗ ಬೇಗ ಅನ್ನುವಂಥ ಪದ ದ್ವಿರುಕ್ತಿಗೆ ಉದಾಹರಣೆಯಾಗಿದೆ. ಸೊ ಇಲ್ಲಿಗೆ ನಮ್ಮ ಇವತ್ತಿನ ಇದು ಕ್ವಶನ್ ಪೇಪರ್ ಡಿಸ್ಕಷನ್ ಮುಕ್ತಾಯಗೊಂಡಿದೆ. ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಏನಪ್ಪ ಅಂತಂದರೆ ಡಿಸ್ಕ್ರಿಪ್ಷನ್ ಇರ್ತಕ್ಕಂಥ ನಮ್ಮ ಚಾನಲ್ನ ಲಿಂಕನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೋ ಮಚ್.